ಇಲ್ಲಿ ಏನ್ ಮಾಡ್ಯಾರ ಅಂತಂದ್ ಹೇಳಿದ್ರೆ ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಇದನ್ನ ಏನಂತ ಬರ್ದಾರ ಅಂದ್ರ 11 ಅಂತಂದ್ ಹೇಳಿ ಬರ್ದಾರ. ಸೊ ಇದನ್ನ ಏನಂತಂದ್ ಹೇಳಿ ಬರ್ದಾರ ಅಂದ್ರ 13 ಅಂತಂದ್ ಹೇಳಿ ಬರ್ದಾರ. ಆಮೇಲೆ ಇದನ್ನ ಹೆಂಗ್ ಬರೀತಾರೋ ಅಂತ ಕ್ವಶನ್ ಕೇಳಿದಾರ. ಈಗ ಥಿಂಗ್ಸ್ ಏನಂತಂದ್ ಹೇಳಿದ್ರ, ಈಗ ನೀವು ABCD ಅಂತಂದ್ ಹೇಳಿ ಬರ್ಕೊಂತೀರಿ. ABCD ಎಲ್ಲ ಬರೆದ್ಬಿಟ್ಟು ಕೆಳಗಡೆ 1 2 3 4 ಅಂತಂದ್ ಹೇಳಿ ಸೊ ಏನಾದ್ರು ಟ್ರೈ ಮಾಡಿದ್ರೆ ನಡೀತಿತ್ತ. ಸೊ ಆತರ ಮಾಡಿದಾಗ ನಿಮ್ಗೆ ಆನ್ಸರ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಲಾಸ್ಟ್ ಒಂದು ಲಾಜಿಕ್ ಏನಂತಂದ್ ಹೇಳಿದ್ರ ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಏನಂತಂದ್ರೆ TADI ಅಂತಂದ್ ಹೇಳಿ ಎಷ್ಟು ಲೆಟರ್ಸ್ ಇದಾವ, ಟೋಟಲ್ ಆಗಿ 4 ಲೆಟರ್ಸ್ ಇದಾವ, ಅದಕ್ಕೆ ಪ್ಲಸ್ 7 ಮಾಡಿದಾರ ಅಂದ್ರ 11 ಆಗೈತೆ. ಸೇಮ್ ಅದೇ ತರ. ಸೊ ಇವ್ ಎಷ್ಟು ಲೆಟರ್ ಇದಾವ, 1 2 3 4 5 6, ಟೋಟಲ್ 6 ಇದಾವ. ಸೊ ಅದಕ್ಕೆ ಏನಂತಂದ್ರೆ ಪ್ಲಸ್ 7 ಮಾಡ್ಯಾರ, 13 ಆಗೈತೆ. ಹಂಗಾದ್ರೆ ಇವ್ ಎಷ್ಟು ಲೆಟರ್ ಅದು, 1 2 3 4 5 6 7 ಇದಾವ. ಸೊ ಇದಕ್ಕ ಪ್ಲಸ್ 7 ಮಾಡಿದ್ರೆ ಟೋಟಲ್ ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ 14 ಅಂತಂತ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ಸೇಮ್ ಅದೇ ತರ ನೆಕ್ಸ್ಟ್ ಒನ್ ಮಾಡ್ರಿ. ನೋಡ್ರಿ ಲಾಜಿಕ್ ಏನ್ ಬರುತ್ತೆ ಒಂದೊಂದೇ ಕಂಡುಹಿಡಿಯೋಣ. ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ PSP ಅನ್ನ ಏನಂತ ಹೇಳಿದಾರೆ ಅಂದ್ರೆ OROM ಅಂತಂದ್ ಹೇಳಿ ಬರ್ಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, PSPN ಅಂತಂದ್ ಹೇಳಿ ಏನ್ ಬರ್ಕೊಂಡಿದಾರ, OROM ಅಂತಂದ್ ಹೇಳಿ ಬರ್ಕೊಂಡಾರ. ಸೇಮ್ ಅದೇ ತರ YBYW ಅನ್ನ ಏನಂತ ಬರ್ಕೊಂಡಾರ, YBYW ಅನ್ನ XAXV ಅಂತಂದ್ ಹೇಳಿ ಬರ್ಕೊಂಡಾರ. ಹಂಗಾದ್ರ QTQO ನ ಏನಂತ ಬರೀತಾರ ಅಂತ ಕ್ವಶನ್ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ, ನಾವು ABCD ಅನ್ನ ಬರದ್ರ ನಡೀತಿ, ಬರ್ಲ ನಡೀತಿ. ನೋಡ್ರಿ ಇಲ್ಲಿ P ಐತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ, ಮೊದಲು ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಈ ತರ ಪ್ರಾಬ್ಲಮ್ಸ್ ಗಳು ಬಂದಾಗ ಸ್ಟ್ರೇಟ್ ಆಗಿ ಚೆಕ್ ಮಾಡ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನಂದ್ರೆ ಕ್ರಾಸ್ ಆಗಿ ಚೆಕ್ ಮಾಡ್ಬೇಕು. ಕ್ಲಿಯರ್? ಈ ಎರಡು ಹೇಳಿದೇನೆ. ಇದನ್ನ ಎರಡು ಬಿಟ್ಟಂತಂದ್ ಹೇಳಿದ್ರೆ ನೆಕ್ಸ್ಟ್ ನಾರ್ಮಲ್ ಆಗಿ ಯಾವ್ದಾದ್ರು ಒಂದಿರುತ್ತೆ. ನಿಮ್ಗೆ ಆಲ್ರೆಡಿ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದೀನಿ. ಈಗ ನೋಡ್ರಿ, ಡೈರೆಕ್ಟ್ ಆಗಿ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಏನಂತಂದ್ ಹೇಳಿದ್ರೆ -1 ಒಂದ್ ಹೆಜ್ಜೆ ಹಿಂದ್ ಹೋಗಿದಾರ. ಸೊ -1 ಮಾಡಿದ್ರೆ ಏನಂತಂದ್ ಹೇಳಿದ್ರೆ ಒಂದ್ ಹೆಜ್ಜೆ ಹಿಂದ್ ಹೋದ್ರೆ O ಬರುತ್ತೆ. ಸೇಮ್ ಅದೇ ತರ R ಆದ ನಂತರ S ಬರುತ್ತಲ್ಲ, ಇಲ್ಲೂ ಕೂಡ -1. ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ -1 ಮಾಡಿದಾರೆ. ಇದು ಕೂಡ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ -1 ಐತೆ. ಸೇಮ್ ಅದೇ ತರ ಇಲ್ಲಿ -1 ಮಾಡ್ರಿ, ಇನ್ನು ಯಾರು ಮಾಡಿಲ್ಲ. ಸೊ ಇವಾಗ ಆನ್ಸರ್ ಹೇಳ್ರಿ. Q -1 ಮಾಡಿದ್ರೆ ಏನ್ ಬರುತ್ತ, ಅದ್ರ ಹಿಂದಿನ ಅಕ್ಷರ ಏನ್ ಬರುತ್ತ, P ಅಂತಂದ್ ಹೇಳಿ ಬರುತ್ತ. T ಮಾಡಿದ್ರ S ಬರುತ್ತ. ಸೊ ಮತ್ತೆ ಏನಂತಂದ್ ಹೇಳಿದ್ರೆ P ಬರುತ್ತ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ N ಬರುತ್ತ. ಸೊ ನೋಡ್ರಿ, ಆನ್ಸರ್ PSPN ಅಂತಂದ್ ಹೇಳಿ ಎಷ್ಟು ಜನರಿಗೆ ಬಂದೈತೆ? ಕ್ಲಿಯರ್? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರ, ನೀವು ಶಾನೆ ಅದಿರಿ, ನನಗ್ ಗೊತ್ತೈತ ಈ ಕ್ವಶನ್ ಮಾಡಕ. ಬಟ್ ಅದ್ರ ಒಂದ್ ಪೇಪರ್ ತಗೊಂಡಿರಿ ಎಲ್ರು? ಈ ರೀತಿಯಾಗಿ ಪೇಪರ್ ತಗೊಂಡಿದ್ದೀರಿ? ಎಸ್, ನಾನು ಕೂಡ ತಗೊಂಡೇನಿ. ಸೊ ಅದ್ ಹೆಂಗೈತ್ಲ ಡಯಾಗ್ರಾಮ್, ಆ ತರ ಡಯಾಗ್ರಾಮ್ ತೆಗಿರಿ. ಸೊ ಫಸ್ಟ್ ಏನಂತಂದ ಹೇಳಿದ್ರೆ, ಅದು ಏನಂತಂದ ಹೇಳಿದ್ರೆ ಜೋರಾಗಿ ತಿದ್ದಿದ್ರಿ ಅದನ್ನ. ಈಗ ಏನಾಯ್ತು ಅಂತಂದ್ ಹೇಳಿದ್ರೆ, ಈ ತರ ಡಯಾಗ್ರಾಮ್ ಐತಲ್ಲ, ಈ ತರ MN ಅಂತಂದ್ ಹೇಳಿ ಹಿಂಗ್ ಜೋರ್ಲೆ ತಿದ್ದೋದು, ಇದನ್ನ ಜೋರಾಗಿ ತಿದ್ದಬೇಕು. ಸೊ ಇದು MN. ಅದಾದ ನಂತರ ನೆಕ್ಸ್ಟ್ ಏನೈತಿ, ಇಲ್ಲಿ ನೋಡ್ರಿ, ಈ ರೀತಿ ಡಯಾಗ್ರಾಮ್ ಐತೆ. ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಡಯಾಗ್ರಾಮ್ ಐತೆ. ಆಮೇಲೆ ನೆಕ್ಸ್ಟ್ ಇದನ್ನ ಹಿಂಗ್ ತಗೊಂಡಿದಾರ, ಇಲ್ಲೊಂದ್ ಐತೆ ಈ ರೀತಿ. ಸೊ ಜಾಸ್ತಿ ಅದನ್ನ ತಿದ್ರಿ. ತಿದ್ದಿದ ನಂತರ ಉಲ್ಟಾ ಮಾಡ್ರದ, ಇದನ್ನ ಉಲ್ಟಾ ಮಾಡ್ರಿ. ಉಲ್ಟಾ ಮಾಡಿದ ನಂತರ ಫಸ್ಟ್ ಏನ್ ಬರ್ಬೇಕಂತಂದ್ ಹೇಳಿದ್ರೆ ಗೆರೆ ಬರ್ಬೇಕು. ಹಿಂದ್ಗಡೆ ಮೂಡಿದ್ ಕಾಣಿಸ್ತಾ ಐತಿ ನಿಮ್ಗ್ ನೋಡ್ರಿ. ಇಲ್ಲೆಲ್ಲಾದ್ರೂ ಏನಂತಂದ್ ಹೇಳಿದ್ರೆ ನೀವು ತಿದ್ದಿದ್ರಿ ಅಂತಂದ್ ಹೇಳಿದ್ರೆ ಹಿಂದ್ಗಡೆ ಮೂಡಿರುತ್ತ. ಸೊ ಈ ಗೆರೆ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಫಸ್ಟ್ ಬರ್ಬೇಕು. ಗೆರೆ ಏನಂದ್ರೆ ಫಸ್ಟ್ ಬರ್ಬೇಕು, ಆತರ ಹಿಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಅದೇನಂತಂದ್ ಹೇಳಿದ್ರೆ ಅಲ್ಲಿ ಏನ್ ಮೂಡಿರತ್ತಲ್ಲ, ಏನ್ ಬಂದಿರತ್ತಲ್ಲ, ಅದೇನಂತಂದ್ ಹೇಳಿದ್ರೆ ನಿಮ್ದು ಆನ್ಸರ್ ಆಗಿರುತ್ತ. ಎಸ್, ನೋಡ್ರಿ ಯಾವ ಆಪ್ಷನ್ ಬಂದೈತಿ ನಿಮ್ಗ? ಆಪ್ಷನ್ ಯಾವ್ದು ಬಂದೈತಿ ನೋಡ್ರಿ. ಸೊ ಯಾವಾಗ್ಲೂ ಏನಂತಂದ್ ಹೇಳಿದ್ರ, ನಿಮ್ಗ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರ ಒಂದ್ ಪೇಪರ್ ತಗೊಳ್ಳೋದು, ಒಂದ್ ಪೇಪರ್ ತಗೊಂಡ್ ಏನಂತಂದ್ ಹೇಳಿದ್ರೆ MN ಅಂತಂದ್ ಹೇಳಿ ಜೋರಾಗಿ ತಿದ್ದೋದು, ಆಮೇಲೆ ಇಲ್ಲಿ ಡಯಾಗ್ರಾಮ್ ತೆಗೋದು ಏನಿರುತ್ತೆ ಅದನ್ನ ಉಲ್ಟಾ ಹೊಳಿಸಿದ್ರಿ ಅಂತಂದ್ ಹೇಳಿದ್ರ ಉಲ್ಟಾ ಹೊಳಿಸ್ಬೇಕು. ಈ ತರ ಫಸ್ಟ್ ಏನಂತಂದ್ ಹೇಳಿದ್ರೆ ಅದನ್ನ MN ಅಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಮೂಡಿರುತ್ತೆ, ಅದನ್ನ ಈ ತರ ತಿದ್ಕೊಡ್ರಿ, MN ಅಂತ ಬರ್ಕೊಡ್ರಿ. ಆಮೇಲೆ ಉಳ್ದಿರೋದ್ ಏನಂತಂದ್ರೆ ಸ್ವಲ್ಪ ಸ್ವಲ್ಪ ಮೂಡಿರುತ್ತೆ, ಅದನ್ನೆಲ್ಲ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಡಯಾಗ್ರಾಮ್ ತಕೊಡ್ರಿ. ಅದು ಏನಂತಂದ್ ಹೇಳಿದ್ರೆ ನಿಮ್ದು ಆನ್ಸರ್ ಆಗಿರುತ್ತೆ. ಬೆಸ್ಟ್ ಈಸಿಯೆಸ್ಟ್ ವೇ. ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸುಮ್ನೆ ತಪ್ಪು ಮಾಡೋದಕ್ಕಿಂತ ಈ ತರ ಮಾಡ್ಬಿಡ್ರಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ಯಾರು ಏನು ಕೇಳಂಗಿಲ್ಲ. ಪೇಪರ್ಗಳನ್ನ ಅವ್ರು ಯೂಸ್ ಮಾಡಕ ಕೊಟ್ಟಿರ್ತಾರೆ, ಅದನ್ನ ಆರಾಮಾಗಿ ಯೂಸ್ ಮಾಡೋದು. ಸೊ ಏನ್ ಮಾಡತ್ತೆ ಅಂತ ಕೇಳಿದ್ರೆ ಆನ್ಸರ್ ಬರತ್ತಿಲ್ಲ, ಸುಮ್ಮ ಆಟ ಆಡತ್ತೇನೆ ಅಂತ ಹೇಳೋದು. ಕೇಳಿದ್ರೆ ಬೇಕಾದ್ರೆ ಅವ್ರ ಮುಂದೆ ಸುರುಳಿ ಮಾಡಿ ಕಿವಿ ಹಾಕೊಳ್ಳೋದು. ಯಾರೇನ್ ಕೇಳ್ತಾರ? ಹ, ಕರೆಕ್ಟಾ? ಮುಗಿತಾ? ಎಸ್. ನೆಕ್ಸ್ಟ್ ಏನೈತಂತ ಹೇಳಿದ್ರೆ, ಇವಾಗ ಇದು ಡೈಸ್ ಮೇಲೆ ಐತಾ, ಇದಕ್ಕೂ ಕೂಡ ನಾನೊಂದು ಟ್ರಿಕ್ಸ್ ಹೇಳ್ತೇನೆ ನಿಮ್ಗೆ.
ಸೊ ಅದನ್ನು ಕೂಡ ಏನಂತಂದ ಹೇಳಿದ್ರೆ ಟ್ರಿಕ್ಸ್ ಪ್ರಕಾರನ ಮಾಡೋಣ. ನನಗ ಅಷ್ಟೊಂದೇನ್ ನಾ ಶಾನೆ ಅಲ್ಲ, ನಾನು ಟ್ರಿಕ್ಸ್ ನ ಹೇಳ್ಕೊಡ್ತೀನಿ, ನೀವು ಆತರ ಏನಂತಂದ ಹೇಳಿದ್ರೆ ಇವಾಗ ಮಾಡ್ಬೇಕು. ಕ್ಲಿಯರ್ ಏನ್ರಪ್ಪ? ನೀವು ಶಾನೆ ಹಾಕ್ ಹೋಗ್ಬೇಡ್ರು. ಫಸ್ಟ್ ಗೆ ಏನಂತಂದ ಹೇಳಿದ್ರೆ ಒಂದು ಪೇಪರ್ ತಗೊಳ್ರಿ. ಈ ತರ ಏನಂತಂದ ಹೇಳಿದ್ರೆ ಪೇಪರ್ ತಗೊಳ್ಬೇಕು. ಡೈಸ್ ಪ್ರಾಬ್ಲಮ್ ಅಂತಂದ್ರೆ ಈ ತರ ಪೇಪರ್ ತಗೋಬೇಕು. ಪೇಪರ್ ತಗೊಂಡ್ ಏನಂತಂದ ಹೇಳಿದ್ರ ನಡು ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಒಂದೊಂದ್ ಲೈನ್ ಅನ್ನ ಹೇಳಿರಿ. ಈ ತರ ಏನಂತಂದ ಹೇಳಿದ್ರೆ ಈ ತರ ಹಿಂಗೆ 2 ಲೈನ್ ಹೇಳಿರಿ. ಅದಾದ ನಂತರ ಈ ಕಡೆ ಒಂದು ಪ್ರಾಪರ್ ಬಾಕ್ಸ್ ಮಾಡ್ಕೊಡ್ರಿ, ಈ ಕಡೆ ಒಂದು ಬಾಕ್ಸ್ ಮಾಡ್ಕೊಡ್ರಿ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಇಲ್ಲಿ 4 ಬಾಕ್ಸ್ ಬರಬೇಕು, ಕರೆಕ್ಟ್ ಅಳತೀವಿ. ಸೊ ಇದು 1 2 3 4 ಟೋಟಲ್ ಆಗಿ 4 ಬಾಕ್ಸ್. ಈ ಕಡೆ ಏನಂತಂದ ಹೇಳಿದ್ರೆ ಬಾಕ್ಸ್ ಗಳು ಇರಬೇಕು. ಈ ಉಳಿದದ್ದೇನ್ ಪ್ಲೇಸ್ ಐತ್ಲಾ ಇದೇನೈತ್ಲಾ ಇದನ್ನೆಲ್ಲ ಏನಂತಂದ ಹೇಳಿದ್ರೆ ತೆಗೆದು ಬಿಡ್ರಿ. ಇದನ್ನೆಲ್ಲ ಏನಂತಂದ ಹೇಳಿದ್ರೆ ಹರಿದಾಕ್ಬಿಟ್ರಿ. ಸೊ ಹರಿದಾಕ್ಬಿಟ್ಟಾಗ ಏನಂತಂದ ಹೇಳಿದ್ರೆ ನಮ್ದು ಈ ರೀತಿಯಾಗಿ ಬರುತ್ತೆ ನೋಡ್ರಿ, ಶಿಲುಬೆ ತರ. ಸೊ ಈ ತರ ಬರುತ್ತೆ. ಸೊ ಎಲ್ರು ಏನಂತಂದ ಹೇಳಿದ್ರೆ ಸೊ ಅದನ್ನ ರೆಡಿ ಮಾಡ್ಕೊಡ್ರಿ. ಇವಾಗ ಆ ತರ ಏನಂತಂದ್ರೆ ಶಿಲುಬೆ ತರ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತ. ಕ್ಲಿಯರ್? ಇವಾಗ ಏನಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಇವಾಗ ಸೊ ಕರೆಕ್ಟ್ ಆಗಿ ನಮಗೂ ಕೂಡ ಏನಂತಂದ ಹೇಳಿದ್ರೆ ಬಾಕ್ಸ್ ಆಗತ್ತ ನೋಡ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಹುಡ್ಕೊಳ್ಳೋದು ಏನಂತಂದ ಹೇಳಿದ್ರ ಈ ತರ ಏನ ಕಾಮನ್ ಇರೋದು ಒಂದ್ ಲೆಟರ್ ನ ತಗೊಳ್. ಒಂದ್ ಕಾಮನ್ ಐತೆ ಲೆಟರ್. ಎಸ್, ಮೊದ್ಲು ಏನಂತಂದ ಹೇಳಿದ್ರೆ ಒಂದು ಕಾಮನ್ ಅನ್ನ ಹುಡ್ಕೋದು. ಕಾಮನ್ ಅನ್ನ ಹುಡುಕಿದ್ವಿ. ಅದಾದ ನಂತರ ನಮ್ದು ಪೇಪರ್ ಯಾವ ತರ ಬಂದೈತಿ, ಸೊ ಈ ರೀತಿಯಾಗಿ ನಾವು ಹರ್ಕೊಂಡಿರ್ತೀವಲ್ಲ, ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಪೇಪರ್ ಹರಿದಿರತ್ತ. ಸೊ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಈ ತರ ಪೇಪರ್ ಹರಿದಿದ್ದ ಏನಂದ್ರೆ ಇದನ್ನ ಮಾರ್ಕ್ ಮಾಡ್ಕೊಡ್ರಿ. ಇಲ್ಲಿ ಈ ತರ ಏನಂತಂದ್ರೆ ರೌಂಡ್ ಮಾರ್ಕ್ ಮಾಡ್ಕೊಡ್ರಿ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ನಮ್ಗೆ. ಈ ತರ ರೌಂಡ್ ಮಾರ್ಕ್ ಮಾಡ್ಕೊಂಡ್ರಿ ನಾ ಹೇಳ್ದಂಗ್ ಬರ್ಕೋತವ್ರಿ. ಅಲ್ಲಿ ಏನಂತಂದ ಹೇಳಿದ್ರೆ ಕಾಮನ್ ಇರೋದ್ ಬರ್ಕೊಡ್ರಿ. ಸೊ ಅಲ್ಲಿ ಕಾಮನ್ ಇರೋದ್ ಬರ್ಕೊಡ್ರಿ. ಅದಾದ ನಂತರ ಅದನ್ನ ಬಾಕ್ಸ್ ತರ ಮಾಡ್ರಿ ಈ ತರ. ಸೊ ಕಾಮನ್ ಇರೋದ್ ಬರ್ಕೊಂಡ್ ಏನಂತಂದ ಹೇಳಿದ್ರೆ ಬಾಕ್ಸ್ ತರ ಮಾಡ್ರಿ ಅದನ್ನ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ನಮ್ದು ಇ ಅಂತಂದ ಹೇಳಿ ಬರುತ್ತೆ. ನಿಮಗ್ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡ್ರಿ. ಸೊ ಈ ತರ ಏನಂತಂದ ಹೇಳಿದ್ರೆ ಬಾಕ್ಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇದ ಎಲ್ಲ ಇಮೇಜ್ ನೋಡ್ಕೊಳ್ರಿ. ಇದೇನೈತಲ್ಲ ಇದನ್ನ ಹಿಂಗ್ ತಗೊಂಡ್ರಿ, ಇಲ್ಲಿ ಕೆಳಗಡೆ ಉದ್ದಿರೋದೈತಲ್ಲ ಅದನ್ನ ಕೆಳಗಡೆ ಮಾಡ್ರಿ. ಸೊ ಅದಾದ ನಂತರ ಮೇಲ್ಗಡೆ ಈ ತರ ಬಾಕ್ಸ್ ಆಗತ್ತ. ಸೇಮ್ ಅದೇ ತರ ಕೆಳಗಡೆಯಿಂದ ಬಾಕ್ಸ್ ಮಾಡ್ಕೊಡ್ರಿ. ನಮ್ದು ಇ ಏನಂತಂದ ಹೇಳಿದ್ರೆ ನನ್ ಕಡೆ ಎಲ್ಲಾನು ಏನಂತಂದ ಹೇಳಿದ್ರೆ ನಿಮ್ದು ಇ ಬರ್ಕೊಂಡಿದ್ ನಿಮ್ ಕಡೆ ಬಂದೈತಾ. ಇವಾಗ ಏನ್ ಮಾಡ್ಕೊಳ್ಳೋದು ಅಂತಂತ ಹೇಳಿದ್ರೆ ಸೊ ಕರೆಕ್ಟ್ ಆಗಿ ಅಲ್ಲಿ ಹಿಡಿದ್ ನೋಡೋದು. ಅಲ್ಲಿ ನೋಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಒಂದು ಅಕ್ಷರ ಬರುತ್ತಲ್ಲ, ಫಸ್ಟ್ ಒನ್ ನೋಟ್. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಫಸ್ಟ್ ಒನ್ ಎನ್ ಅಂತಂದೈತ್ಲಾ, ಅದನ್ನ ಟಾಪ್ ದಾಗ ಬರ್ಕೊಡ್ರಿ. ಇದನ್ನ ಏನಂತಂದ ಹೇಳಿದ್ರೆ ಎನ್ ಇದ್ ಒಂದ್ ಕಡೆ ಟಾಪ್ ದಾಗ ಬರ್ಕೊಳ್ಳೋದು. ಇಲ್ಲಿ ಬರ್ಕೊಂತೀರಿ, ಟಾಪ್ ದಾಗ ಬರ್ಕೊಡ್ರಿ. ಸೊ ಈ ಕಡೆ ಮೇಲ್ಗಡೆ ಸೈಡ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದನ್ನ ನಾವು ಬಾಕ್ಸ್ ನೋಡಿದ್ವಿ ಅಂತಂದ ಹೇಳಿದ್ರೆ ಸೈಡ್ ಒಂದ್ ಕಡೆ, ಈ ಕಡೆ ಸೈಡ್ ಒಂದ್ ಐತ್ ನೋಡ್ರಿ. ನಮ್ ಕಡೆನ ಕಾಣಿಸೋ ಕಡೆ ಏನಂತಂದ್ರೆ ಸೈಡ್ ಒಂದ್ ಐತಲ್ಲ, ಅಲ್ಲಿ ಆರ್ ಅಂತಂದ ಹೇಳಿ ಬರ್ಕೊಡ್ರಿ. ಸೊ ಅವಾಗ ಏನಂತಂದ ಹೇಳಿದ್ರೆ ನಾವು ಬಿಚ್ ನೋಡಿದ್ವಿ ಅಂತಂದ ಹೇಳಿದ್ರೆ ಎನ್ ಆರ್ ಅಂತಂದ ಹೇಳಿ ಈ ತರ ಬರುತ್ತೆ. ಎನ್ ಆರ್ ಅಂತಂದ ಹೇಳಿ, ಇ ಎನ್ ಆರ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಈ ತರ ಬಂದೈತಿ. ಸೊ ಇಲ್ಲಿ ಇ ಬರುತ್ತ, ಇಲ್ಲಿ ಮೇಲ್ಗಡೆ ಎನ್ ಬರುತ್ತ, ಸೈಡ್ ಒಂದ್ ಕಡೆ ಆರ್ ಬರುತ್ತೆ. ಎಸ್, ಇವಾಗ ಏನಂತಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ಆಲ್ರೆಡಿ ಒಂದ್ ಕಡೆ ಇ ಐತ್ರಿ ಸರ, ಇ ಇಲ್ಲೈತಿ. ಇ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೈತೆ. ಇವಾಗ ನಾವು ಸೇಮ್ ಅದೇ ತರ ಹಿಡ್ಕೊಳ್ಳೋದು. ಈ ಸೈಡ್ ಏನಂತಂದ ಹೇಳಿದ್ರೆ ಡಿ ಅಂಡ್ ಎಕ್ಸ್ ಬರ್ಬೇಕು. ಈ ಕಡೆನೂ ಇ ಇರ್ಬೇಕು, ಇದಕ್ಕೂ ಕೂಡ ಇ ಇರ್ಬೇಕು. ಹಂಗಾದ್ರೆ ಎಲ್ಲಿ ಏನ್ ಬರ್ಬೇಕು ಸರ್? ಇಲ್ಲಿ ಡಿ ಬರತ್ರಿ, ಇಲ್ಲಿ ಎಕ್ಸ್ ಬರತ್ರಿ. ಇಲ್ಲಿ ಡಿ ಬರ್ಬೋದ್ರಿ, ಇಲ್ಲಿ ಎಕ್ಸ್ ಬರ್ಬೋದ್ರಿ. ಕರೆಕ್ಟಾ? ಇದನ್ನ ಬಿಟ್ಟು ಬೇರೆ ಪ್ಲೇಸಿಗೆ ಡಿ ಎಕ್ಸ್ ಬರಂಗಿಲ್ಲ. ಯಾಕಂತಂದ ಹೇಳಿದ್ರೆ ಈ ಅಕ್ಕ ಪಕ್ಕನ ಇರ್ಬೇಕು ಅವೆರಡು. ಕರೆಕ್ಟ್ ಏನ್ರಪ್ಪ? ಎಸ್. ಸೊ ಡಿ ಎಕ್ಸ್ ಅಂತಂದ್ರಿ. ಬಟ್ ಅದ್ರ ಒಂದ್ ಥಿಂಗ್ ಏನಂತಂದ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದಾನಲ್ಲ, ಈ ಹಂಗ ಸೇಮ್ ಇದ್ರಲ್ಲಿ ಬಾಕ್ಸ್ ಗಳು ಸೇಮ್ ಇದಾವ. ಸೊ ಆಲ್ರೆಡಿ ಏನಂತಂದ ಹೇಳಿದ್ರೆ ಒಂದ್ ಕಡೆ ಆರ್ ಬರ್ಕೊಂಡಿದೇವಿ, ಇನ್ನೊಂದ್ ಸೈಡ್ ಏನಂತಂದ ಹೇಳಿದ್ರೆ ಎಕ್ಸ್ ಬರುತ್ತ. ಅಂದ್ರೆ ನಾವ್ ಇಲ್ಲೇನಂತಂದ ಹೇಳಿದ್ರೆ ಈ ಕಡೆ ಎಕ್ಸ್ ಬರ್ಬೇಕು. ಇನ್ನೊಂದ್ ಸೈಡ್ ಏನಂತಂದ ಹೇಳಿದ್ರೆ ಎಕ್ಸ್ ಬರುತ್ತ. ಅದಾದ ನಂತರ ಡಿ ಬರುತ್ತ. ಆಮೇಲೆ ಲಾಸ್ಟ್ ಒಂದು ಉಳ್ದಿರತ್ತ ನೋಡ್ರಿ, ಆಪ್ಷನ್ ಒಳಗಡೆ ಕೊಟ್ಟಿರ್ತಾನೆ ಯಾವ್ದಾದ್ರು ಒಂದು. ಇಲ್ಲಿ ಏನ್ ಉಳ್ದೈತೆ? ಡಿ ಎಕ್ಸ್ ಎನ್ ಎ ಅಂತಂದ ಹೇಳಿ ಏನೇನ್ ಕೊಟ್ಟಿದ್ದಾನೆ ನೋಡ್ರಿ. ಇಲ್ಲಿ ಏನ್ ಉಳಿತಂತಂದ ಹೇಳಿದ್ರೆ ಎ ಉಳಿತಲ್ಲ, ಇವಾಗ ಎ ಉಳಿತಿಲ್ಲಿ. ಕರೆಕ್ಟ್? ಎ ಉಳಿತು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇಂಪಾರ್ಟೆಂಟ್. ಈಗ ನೋಡ್ರಿ ಎಲ್ಲಾನು ಸೇಮ್ ಅದೇ ತರ ಬರ್ಕೊಡ್ರಿ.
ಎಲ್ಲ ಏನ್ ಮಾಡತ್ತ ಅಂತಂದ್ರ ಬಾಕ್ಸ್ ಮಾಡ್ರಿ. ಏದೇನಂತಂದ ಹೇಳಿದ್ರ ಮುಖದ ಹಿಂದಗಡೆ ಯಾವ ಮುಖ ಐತೆ ಅಂತಂದ ಹೇಳಿ. ಎ ಮುಖದ ಹಿಂದ್ಗಡೆ ಯಾವ್ದ್ ಮುಖ ಐತೆ? ಸೊ ಏದ್ರಿಂದ ಹಿಂದ್ ಕೆಳಗಡೆ ಯಾವ ಮುಖ ಐತಿ ನೋಡ್ರಿ. ಏದ್ ಕರೆಕ್ಟ್ ಆಗಿ ಅಪೋಸಿಟ್ ಯಾವ್ದ್ ಮುಖ ಐತೆ? ಎ ಈ ಕಡೆ ಇತ್ತಂತಂದ ಹೇಳಿದ್ರೆ ಏದ್ ಅಪೋಸಿಟ್ ಈ ಕಡೆ ಬರುತ್ತೆ. ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಇ ಬರುತ್ತೆ. ಕ್ಲಿಯರ್? ಆನ್ಸರ್ ಏನಂತಂದ ಹೇಳಿದ್ರೆ ಇ ಆಗತ್ತೆ. ಆಮೇಲೆ ನಾವು ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ ಹೇಳಿದ್ರೆ, ಇವಾಗ ಸರ್ ನಾವು ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ ಹೇಳಿದ್ರೆ ಜಸ್ಟ್ 1 ನಿಮಿಷ ಒಳಗಡೆ ಮುಗಿದು ಹೋಗುತ್ತೆ ಇದು. ಇಲ್ಲಿ ನೋಡ್ರಿ, ಇವೆರಡು ಲಾಸ್ಟ್ ಏನಂತಂದ ಹೇಳಿದ್ರೆ ಅಪೋಸಿಟ್ ದಾಗ ಇರ್ತಾವ್ರಿ. ಆಮೇಲೆ ಇದು ಮತ್ತು ಇದು ಅಪೋಸಿಟ್ ಇರತ್ತರಿ. ಆಮೇಲೆ ಇದ ಲಾಸ್ಟ್ ಹಿಂಗ್ ಅಪೋಸಿಟ್ ಇರುತ್ತೆ. ಇವ್ ನಮಗ್ ಗೊತ್ತಿರ್ತಾವ ಬಿಡ್ತಾವ ಗೊತ್ತಿಲ್ಲ. ಬರ್ಕೊಳಕ್ ಬಂದ್ರೆ ಓಕೆ. ಸೊ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಇದನ್ನ ಟ್ರೈ ಮಾಡ್ಬೇಕು. ಸೊ ಎಷ್ಟ್ ಜನರಿಗೆ ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ. ಫಸ್ಟ್ ವಿಡಿಯೋದನ್ನ ಸ್ಟಾಲ್ ಮಾಡತ್ತೀವಿ. ಬಟ್ ಅದ್ರ ಆಲ್ರೆಡಿ ನಾನು ಈ ತರ ಮಾಡಿರೋದೊಂದು ವಿಡಿಯೋ ಐತೆ, ಅದನ್ನು ಕೂಡ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದ್ಸರಿ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಕ್ಲಿಯರ್? ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಸಾಲ್ವ್ ಮಾಡ್ರಿ. ಇಲ್ಲೇನಂತಂದ್ ಹೇಳಿದ್ರೆ ಆನ್ಸರ್ 0 ಬರುತ್ತೆ. ವೆರಿ ಗುಡ್. ನೋಡೋಣ, ಟ್ರೈ ಮಾಡೋಣ. ಇಲ್ಲಿ ನೋಡ್ರಪ್ಪ, ಏನಂತಂದ್ ಹೇಳಿದ್ರೆ GOSTLED ಅಂತಂದೈತೆ. ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ನಾವು ಈ ತರ ಕೊಟ್ಟಾಗ ಮೊದಲು ಈ ರೀತಿಯಾಗಿ ಬಾಕ್ಸ್ ಅನ್ನ ಹಾಕೋಬೇಕು. ಬಾಕ್ಸ್ ಅನ್ನ ಹಾಕೊಂಡ ನಂತರ ಸೊ ಬೇಗ ಹೇಳ್ಬೇಕು ಆನ್ಸರ್. ಸೊ ಇದ್ರೊಳಗಡೆ ಸೊ ಫಸ್ಟ್ ಲೆಟರ್ ಅಲ್ಫಾಬೆಟ್ ನೆಕ್ಸ್ಟ್ ಕೇಳಿದ್ರೆ ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ ಜೋಡಿಸಿದ್ರೆ, ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ ಜೋಡಿಸೋಣ ಇವಾಗ. ಸೊ ಜೋಡಿಸೋದ್ರ ಫಸ್ಟ್ ಯಾವ ಲೆಟರ್ ಬರುತ್ತೆ ಇಲ್ಲಿ? ಫಸ್ಟ್ ಯಾವ್ದು ಬರುತ್ತೆ? ಡಿ ಬರುತ್ತೆ. ಡಿ ಆದ ನಂತರ ಡಿ ಬಂತು. ನೆಕ್ಸ್ಟ್ ಯಾವ್ದು? ಇ ಬರುತ್ತೆ. ವೆರಿ ಗುಡ್. ಇ ಆದ ನಂತರ ಯಾವ್ದು ಬರುತ್ತಾ? ವೆರಿ ಗುಡ್. ಜೆ ಬರುತ್ತೆ. ಜೆ ಆದ ನಂತರ ಎಲ್ ಬರುತ್ತೆ. ಎಲ್ ಆದ ನಂತರ ಓ ಬರುತ್ತೆ. ಓ ಆದ ನಂತರ ಎಸ್ ಬರುತ್ತ. ಆಮೇಲೆ ಟಿ ಬರುತ್ತೆ. ನೆಕ್ಸ್ಟ್ ಏನ್ ಕೇಳ್ದಾನ? ಅಕ್ಷರಗಳ ಸ್ಥಾನಗಳು ಬದಲಾಗದೆ ಹಂಗ ಉಳಿಯೋ ಎಷ್ಟ್ ಅದಾವು ಅಂತ ಕೇಳಿದಾನ. ಇದ್ರದ್ದು ಸ್ಥಾನ ನೋಡ್ರಿ ಚೇಂಜ್ ಆಗೈತೆ, ಇದ್ರ ಸ್ಥಾನ ಚೇಂಜ್ ಆಗೈತಿ, ಇದ್ರದ್ದು ಚೇಂಜ್ ಆಗೈತಿ, ಇದ್ರದ್ದು ಚೇಂಜ್ ಆಗೈತಿ, ಎಲ್ಲದು ಚೇಂಜ್ ಆಗೈತೆ, ಇದ್ ಚೇಂಜ್ ಆಗೈತೆ, ಡಿದ್ ಚೇಂಜ್ ಆಗೈತೆ. ಯಾವ್ದು ಏನಂತಂದ್ ಹೇಳಿದ್ರೆ ರಿಪೀಟ್ ಬಂದಿಲ್ಲ. ರಿಪೀಟ್ ಬದಲಾಗದೆ ಇರೋದು ಹೆಂಗಂತಂದ್ ಹೇಳಿದ್ರೆ, ಇಲ್ಲಿ ಡಿ ಇತ್ತಂತಂದ್ ಹೇಳಿದ್ರೆ ಕೆಳಗಡೆನು ಡಿನ ಬರ್ಬೇಕು ನಾವು. ಕೆಳಗಡೆ ಏನಂತಂದ್ರೆ ವರ್ಣಮಾಲೆ ಪ್ರಕಾರ ಜೋಡಿಸಿದಾಗ ಮೇಲ್ಗಡೆ ಡಿ ಇತ್ತಂತಂದ್ ಹೇಳಿದ್ರೆ ಕೆಳಗಡೆನು ಡಿನ ಬರ್ಬೇಕು. ಅವಾಗ ಏನಂತಂದ್ ಹೇಳಿದ್ರೆ ಅದ್ರ ಸ್ಥಾನ ಬದಲಾಗಿಲ್ಲ ಅಂತಂದೇಳಿ ಅವಾಗ ಆ ಸಂಖ್ಯೆನ 1 ಅಂತ ತಗೋಬೇಕು. ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ನಾವ್ ಏನಂತ ತಗೊಳ್ಬೇಕು? 0 ಅಂತ ತಗೊಳ್ಬೇಕು. ಕ್ಲಿಯರ್ ಏನ್ರಪ್ಪ ಆನ್ಸರ್? ಎಸ್. ಅದಾದ ನಂತರ ನೆಕ್ಸ್ಟ್ ಯಾರಾದ್ರೂ ಈ ವಿಡಿಯೋ ನೋಡಿದಿರಿ? ನಾನು ಆಲ್ರೆಡಿ ಹಾಕಿದ್ದೆ. ಟ್ರೈ ಮಾಡ್ತೀರಿ ಅಥವಾ ನಾನೇ ಹೇಳ್ಕೊಡ್ಲೋ ಇವಾಗ ಸಡನ್ ಆಗಿ? ಎಸ್, ಇಲ್ಲಿ ನೋಡ್ರಿ ಆಪ್ಷನ್ಸ್ ಗಳನ್ನ ಏನ್ ಕೊಟ್ಟಿದ್ದಾನ ಅನ್ನೋದನ್ನ ನಾನು ಇವಾಗ ಕೊಟ್ಬಿಡ್ತೀನಿ ನಿಮ್ಗ. ಸೊ ಅನ್ಕಲ್ ಅಲ್ಲಿವರೆಗೂ ಟ್ರೈ ಮಾಡಿರ್ಬೇಕಂದ್ರ. ಎಸ್, ಇಲ್ಲಿ ನೋಡ್ರಿ ನಾನ್ ನಿಮ್ಗೆ ಹೇಳಿದನಲ್ಲ ಟ್ರಿಕ್ಸ್ ಗಳು. ಟ್ರಿಕ್ಸ್ ಹೆಂಗೈತೆ ಅಂತಂದ್ ಹೇಳಿದ್ರೆ ಎಲ್ಲಾನು 90% ಏನಂತಂದ್ ಹೇಳಿದ್ರೆ ಎಲ್ಲಾನು ಕರೆಕ್ಟ್ ಆಗತ್ತ. ಬಟ್ ಅದ್ರ 10% ಏನಂತಂದ್ ಹೇಳಿದ್ರೆ ರಾಂಗ್ ಆಗತ್ತ. 10% ಏನಪ್ಪಾ ಅಂತಂದ್ ಹೇಳಿದ್ರೆ ರಾಂಗ್ ಆಗತ್ತ. ಆ ಟ್ರಿಕ್ಸ್ ನ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ಸೊ ರಿಸ್ಕ್ ತಗೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಮಾಡ್ಬೇಕು. ಇಲ್ಲಿ ನೋಡ್ರಿ ಸಹೋದರಿ ಅಂತಂದೈತೆ. ಈ ಸಹೋದರಿ ಅಂತ ಬಂತು ಅಂತಂದ್ ಹೇಳಿದ್ರೆ ನಮ್ ಟ್ರಿಕ್ಸ್ ಪ್ರಕಾರ ಅದು ವ್ಯಾಲ್ಯೂ ಏನ್ ಬರುತ್ತೆ ಅದ್ರದ್ದು? ಸಹೋದರಿ ಅಂತಂದ್ ಹೇಳಿದ್ರೆ ನಿಮ್ಗೆಲ್ರೂ ಟ್ರಿಕ್ಸ್ ಗೊತ್ತೈತಲ್ಲ ಅಥವಾ ಒಂದ್ಸರಿ ಹೇಳ್ಬೇಕಾ? ಈಗ ನೋಡ್ರಿ, ಈಗೇನಪ್ಪಾ ಅಂತಂದ್ ಹೇಳಿದ್ರೆ ನಾನು, ನನ್ನ ತಮ್ಮ, ಅದಾದ ನಂತರ ನನ್ನ ಫ್ರೆಂಡ್ಸು, ಆಮೇಲೆ ನನ್ನ ಹೆಂಡತಿ, ಆಮೇಲೆ ನನ್ನ ತಮ್ಮನ ಹೆಂಡತಿ, ಅಂದ್ರೆ ನಮ್ದು ಒಂದೇ ಏಜ್ ಐತಲ್ಲ. ನಮ್ಗೆಲ್ರಿಗೂ ಏನಂತಂದ್ ಹೇಳಿದ್ರೆ ಕೋಡ್ ಎಷ್ಟು ತಗೋಬೇಕಂದ್ರೆ 0 ಅಂತ ತಗೋಬೇಕು. ಅದಾದ ನಂತರ ನಮ್ಮ ಅಪ್ಪ, ನಮ್ಮ ಅವ್ವ, ಅದಾದ ನಂತರ ನಮ್ಮ ಚಿಕ್ಕವ್ವ, ಚಿಕ್ಕಪ್ಪ, ಆಮೇಲೆ ಅಂಕಲ್ ಆಂಟಿ, ನನ್ ಹೆಂಡತಿ ಅಪ್ಪ ಅವ್ವ, ನಮ್ ಹೆಂಡತಿ ಹಿಂಗ್ ಚಿಕ್ಕಪ್ಪ ಚಿಕ್ಕಮ್ಮಂದ್ರು ಏನ್ ಬರುತ್ತಲ್ಲ ಅದು ಇನ್ನೊಂದು ಓಲ್ಡ್ ಜನರೇಷನ್, ಸ್ವಲ್ಪ ಓಲ್ಡ್ ಬರುತ್ತಲ್ಲ ಅವ್ರದ್ಗೆಲ್ಲ ಕೋಡ್ ಏನಂತಂದ್ ಹೇಳಿದ್ರೆ 1 ತಗೋಬೇಕು. ಕ್ಲಿಯರ್? ಅದಾದ ನಂತರ ಅವ್ರಪ್ಪ, ನಮ್ಮ ಅಪ್ಪನವ್ವ, ಅಜ್ಜ ಅಜ್ಜಿ ಅಂತಂದ್ ಹೇಳ್ತೀವಲ್ಲ ಆ ಎರ ಬರುತ್ತಲ್ಲ ಬಾಳ ಓಲ್ಡ್, ಅದನ್ನ ನಾವು 2 ಅಂತ ತಗೋಬೇಕು. ಕ್ಲಿಯರ್ ಇದು? ಅದಾದ ನಂತರ ಕೆಳಗಡೆ ಬರ್ಬೇಕು. ಕೆಳಗಡೆ ಏನಂತಂದ್ ಹೇಳಿದ್ರ ಕೆಳಗಡೆ ಏನೋ ಮಗಳು, ನಮ್ ಮಗಳು, ನಮ್ ಮಗ, ನನ್ ತಮ್ಮನ್ ಮಗ, ನಮ್ ತಂಗಿ ಮಗ, ನಮ್ ತಂಗಿ ಮಗಳು ಅಂತಂದ್ ಹೇಳಿ ಅದು ಬರುತ್ತಲ್ಲ ಮಕ್ಕಳು ಅಂತೇವಲ್ಲ. ಸೊ ಅವ್ರದ್ದು ಬಂತಂದ್ರೆ -1 ಅಂತ ತಗೋಬೇಕು. ಆಮೇಲೆ ನೆಕ್ಸ್ಟ್ ನಮಗ್ ಮೊಮ್ಮಕ್ಕಳು ಬರ್ತಾರಲ್ಲ, ನಮಗ್ ಮೊಮ್ಮಕ್ಕಳು ಬರ್ತಾರಲ್ಲ ಅವ್ರದ್ ಕೋಡ್ ಏನಂತಂದ್ರೆ -2 ಅಂತ ತಗೋಬೇಕು. ಇದೇನಂತಂದ್ ಹೇಳಿದ್ರೆ ನಾ ಹೇಳ್ಕೊಟ್ಟೇನೆ. ಇಲ್ಲಿ ಸಹೋದರಿ ಅಂತಂದ್ ಹೇಳಿದ್ರೆ ಇವ್ರು ನಮ್ ಏಜ್ ಅಲ್ಲ. ಸಹೋದರಿ ಅಂತಂದ್ ಹೇಳಿದ್ರೆ ನಮ್ ಎರ ಅಂತಂದ್ ಹೇಳೋಣ.
ಸೊ ಅದಕ್ಕೆ ಒಂದ್ ಅಂತಂದ್ ಹೇಳಿ ಬರುತ್ತೆ. ತಂದೆ ಅಂತಂದ್ ಹೇಳಿದ್ರ ನಮ್ಗಿಂತ ಒಂದ್ಸರ್ ಸಹೋದರಿ ಅಂತಂದ್ ಹೇಳಿದ್ರೆ 0 ಬರುತ್ತೆ. ಸಾರಿ, ಸಹೋದರಿ ಅಂತಂದ್ ಹೇಳಿದ್ರೆ 0, ತಂದೆ ಅಂತಂದ್ ಹೇಳಿದ್ರೆ 1 ಬರುತ್ತ. ಮತ್ತೆ ಸಹೋದರ ನಮ್ ಯಾರ 0 ಅಂತಂದ್ ಹೇಳ್ತೀವಿ. ತಾಯಿ ಅಂತಂದ್ ಹೇಳಿದ್ರೆ 1 ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸೊ ಈ ತರ ಕೋಡ್ ಬರ್ಕೊಂಡ್ವಿ. ಇವಾಗ ಇದನ್ನ ತಗೋಬೇಕು, a ಡಿವೈಡೆಡ್ ಬೈ b ಪ್ಲಸ್ ಸಿ ಇಂಟು ಡಿ ಮೈನಸ್ ಇ ಅಂತಂದ್ ಐತೆ. ಇದ್ರ ಒಳಗಡೆ ನಮಗ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಪ್ಲಸ್ ಇಂಟು ಆಮೇಲೆ ಮೈನಸ್ ಅಂತಂದ್ ಹೇಳಿ. ಈ ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಏನೈತಿ ಇಲ್ಲಿ ಸರ್ ಕೋಡ್ ಏನೈತೆ ಅಂದ್ರೆ 1 ಐತಿ. ಆಮೇಲೆ ಪ್ಲಸ್ ಅಂತಂದ್ ಹೇಳಿದ್ರೆ ನೋಡ್ರಿ 0 ಅಂತಂದ್ ಐತೆ. ಆಮೇಲೆ ಇಂಟು ಅಂತಂದ್ ಹೇಳಿದ್ರೆ 0 ಐತ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮೈನಸ್ ಅಂತಂದ್ ಹೇಳಿದ್ರೆ 1 ಅಂತಂದ್ ಐತೆ. ಸೊ ಇವಾಗ ನಾವೇನಂತಂದ್ ಹೇಳಿದ್ರೆ ಈ ಎಲ್ಲವನ್ನ ಕೂಡಿಸ್ಬೇಕು. 1 0 0 1 ಅಂತಂದ್ ಹೇಳಿದ್ರೆ ನಮ್ದು ಏನಂದ್ರೆ ನಮ್ ಟ್ರಿಕ್ಸ್ ಪ್ರಕಾರ ಕೋಡ್ 2 ಬರುತ್ತೆ. ಸೇಮ್ ಅದೇ ತರ ಆಪ್ಷನ್ಸ್ ಗಳನ್ನ ನೋಡ್ಬೇಕು. ಸಹೋದರಿ ಮಗಳು ಅಂತಂದ್ ಹೇಳಿದ್ರೆ ನಮಗೂ ಮಗಳು ಇದ್ದಂಗ ಅಲ್ಲ, ಅಂದ್ರ ಅವ್ರದ್ದು ಏನಂತಂದ್ ಹೇಳಿದ್ರೆ -1 ಅಂತಂದ್ ಹೇಳಿ ಬರುತ್ತೆ. -1. ಅದಾದ ನಂತರ ಮಗಳ ಸಹೋದರಿ ಅಂತಂದ್ ಹೇಳಿದ್ರ ಸೇಮ್ ಅವ್ರದೇ ಇರ ನಮ್ಗಿಂತ ಕೆಳಗಡೆ ಅವ್ರದ್ದು. ಸೊ ಅದು ಕೂಡ -1 ಆಗತ್ತೆ. ಈ ಎರಡು ಆಪ್ಷನ್ಸ್ ಗಳು ಬರಂಗಿಲ್ಲ. ಇನ್ನು ಈ ಎರಡು ಆಪ್ಷನ್ಸ್ ಒಳಗಡೆ ತಂದೆಯ ತಾಯಿ ಅಂತಂದ್ ಹೇಳಿದ್ರೆ ಏನಾಗತ್ತೆ ಅಂತಂದ್ ಹೇಳಿದ್ರೆ ಕೋಡ್ 2 ಆಗತ್ತೆ. ತಾಯಿ ಅಂತಂದ್ ಹೇಳಿದ್ರೆ 1 ಆಗತ್ತೆ. ಸೊ ಬಟ್ ಆದ್ರೆ ಇಲ್ಲಿ ಆನ್ಸರ್ ಏನಂತಂದ್ ಹೇಳಿದ್ರೆ ತಾಯಿ ಅಂತಂದ್ ಹೇಳಿ ಬರುತ್ತೆ. ಆನ್ಸರ್ ತಾಯಿ ಅಂತಂದ್ ಹೇಳಿ ಬರುತ್ತೆ. ಯಾಕಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಎಲ್ಲ ಸಹೋದರ ತಂದೆ ತಾಯಿ ಅಷ್ಟ ಕೊಟ್ಟಿದಾರ. ಇಲ್ಲಿ ಎಲ್ಲಾದ್ರೂ ಅಜ್ಜ ಅಜ್ಜಿ ರಿಲೇಷನ್ ಏನಾದ್ರು ತಗೊಂಬಂದಾರ? ಅಜ್ಜ ಅಜ್ಜಿ ಅನ್ನೋದು ಏನಾದ್ರು ರಿಲೇಷನ್ ಬಂದೈತೇನ ಇಲ್ಲಿ? ಬಂದಿಲ್ಲ ಅಲ್ಲ. ಒಬ್ರು ಯಾರಾದ್ರೂ ಅಜ್ಜ ಅಜ್ಜಿ ರಿಲೇಷನ್ ಏನಾದ್ರು ಬಂದಿತ್ತು ಅಂತಂದ್ ಹೇಳಿದ್ರ ಅಜ್ಜ ಅಜ್ಜಿ, ಇಲ್ಲಿ ನೋಡ್ರಿ ಅಜ್ಜ ಅಜ್ಜಿ ಅಥವಾ ಮೊಮ್ಮಕ್ಕಳು ಏನಾದ್ರು ನಮಗ್ ಮೊಮ್ಮಕ್ಕಳು ಏನಾದ್ರು ಬಂದಿದ್ರು, ಸೊ -1 -2 ಈ ತರ ಬಂದು ಅಥವಾ 2 ಅಂತಂದ್ ಹೇಳಿ ಬಂದ್ ಏನಾದ್ರು 1 ಬಂದಿತ್ತು ಅಂದ್ರ ಅವಾಗ ತಂದೆಯ ತಾಯಿ ಅಂತಂದ್ ಹೇಳಿ ತಗೋಬೇಕು. ಸೊ ಇದೇ ಮೇನ್ ನಾನು ಅಲ್ಲಿ ಹೇಳ್ಕೊಟ್ಟಿದ್ ನಿಮ್ಗೆ. ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ಸಹೋದರ ತಂದೆ ಸಹೋದರ ತಾಯಿ ಅಂತಂದ್ ಅಷ್ಟ ಬಂದೈತೆ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ತಾಯಿ ಅಂತಂದ್ ಹೇಳಾಗತ್ತೆ. ಕ್ಲಿಯರ್? ಕ್ಲಿಯರ್ ಏನ್ರ? ಯಾಕಂತಂದ್ ಹೇಳಿದ್ರೆ ಅಲ್ಲಿ ಅಜ್ಜ ಆಯಿ ಆಗೋ ಅಂತದ್ ಏನು ಸೀನ್ ಇಲ್ಲ ಅಲ್ಲಿ, ಅದಕ್ಕೋಸ್ಕರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿ ನೋಡ್ರಿ ಇಲ್ಲಿ ಏನಂತಂತ ಹೇಳಿದ್ರ ಪ್ಲಸ್ ಮೈನಸ್ ಅನ್ನ ಪರಸ್ಪರ ಅದಲು ಬದಲು ಮಾಡ್ಬೇಕು. ಆಮೇಲೆ ಇಂಟು ಮತ್ತು ಡಿವೈಡೆಡ್ ಬೈ ನ ಅದಲು ಬದಲು ಹೋಗ್ಬೇಕು. ಈಗ ನಾನು ಬರ್ಕೋತೀನಿ ನೋಡ್ರಿ ಏನಂತಂದ್ ಹೇಳಿ 18 ಡಿವೈಡೆಡ್ ಬೈ ನ ಏನಂತಂದ್ ಹೇಳಿದ್ರೆ ಇಂಟು ಅಂತ ಬರಿಬೇಕು 5. ಎಸ್. ಅದಾದ ನಂತರ ಪ್ಲಸ್ ಅನ್ನ ಏನಂತ ಮಾಡ್ಕೋಬೇಕು ಮೈನಸ್ ಅಂತ ಬರಿಬೇಕು, ಮೈನಸ್ ಅನ್ನ ಪ್ಲಸ್ ಅಂತ ಬರಿಬೇಕು ಇವೆರಡು. ಆಮೇಲೆ ನೆಕ್ಸ್ಟ್ 45 ಅಂತಂದ್ ಹೇಳಿ ಬರುತ್ತ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಡಿವೈಡೆಡ್ ಬೈ ಬರುತ್ತ 5 ಅಂತಂದ್ ಹೇಳಿ. ನೋಡ್ರಿ ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಯಾವ್ದೇ ತರ ಬ್ರಾಕೆಟ್ ಇಲ್ಲ, ಆಫ್ ಅನ್ನೋದಿಲ್ಲ. ನೆಕ್ಸ್ಟ್ ಏನೈತೆ ಅಂತಂದ್ ಹೇಳಿದ್ರೆ ಡಿವಿಷನ್ ಐತೆ. ಮೊದಲು ಡಿವಿಷನ್ ಮಾಡ್ಕೋಬೇಕು. ಡಿವಿಷನ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 5 1 5 9 18 ಇಂಟು 5 ಮೈನಸ್ 26 ಪ್ಲಸ್ 9 ಅಂತಂದ್ ಹೇಳ್ಬಂದ್. ನಮ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೆಕ್ಸ್ಟ್ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಎಷ್ಟು ಬರುತ್ತಾ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರ? 18 5 90 ಬರುತ್ತೆ. ವೆರಿ ಗುಡ್. 90 ಮೈನಸ್ 26 ಪ್ಲಸ್ 9. ಇವಾಗ ನೋಡ್ರಿ ನಾವು ಪ್ಲಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಪ್ಲಸ್ ಮಾಡ್ಕೋಬೇಕು. ಯಾವ ಪ್ಲಸ್ ಸಂಖ್ಯೆಗಳನ್ನ ಮಾತ್ರ ಮಾಡ್ಕೋಬೇಕು. ಈ ಪ್ಲಸ್ 9 ಮಾಡ್ಕೋಬೇಕು, 90 ಮಾಡ್ಕೋಬೇಕು. ಇದು ಯಾಕಂದ್ರೆ -26 ಐತೆ. ಪ್ಲಸ್ 9 90 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 99 ಆಯ್ತು. -26. ಸೊ 99ರಾಗ 26 ಕಳೆದ್ರೆ ಎಷ್ಟು ಬರುತ್ತಂದ್ರ 73 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಏನ್ರಪ್ಪ? ಯಾರಿಗ್ ಕ್ಲಿಯರ್ ಇಲ್ಲ ಏನಿಲ್ಲ ನೋಡ್ರಿ ಟ್ರೈ ಮಾಡ್ರಿ. ಸೊ ನೆಕ್ಸ್ಟ್ ಟ್ರೈ ಮಾಡ್ರಿ ಇದನ್ನ ಕ್ವಶನ್ ಅನ್ನ ಟ್ರೈ ಮಾಡ್ಬೇಕು. ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ಈ ತರ ಕೊಟ್ಬಿಟ್ಟು ಗುಂಪಿಗೆ ಸೇರದ ಪದವನ್ನ ಬರೀರಿ ಅಂತಂದ್ ಹೇಳಿ. ಅವು ಫಸ್ಟ್ ಒಂದ್ ತಗೊಳ್ದ PTV ಅಂತಂದ್ ಐತೆ. PTV ಇಲ್ಲಿ ನೋಡ್ರಿ P ಇಲ್ಲೈತಿ, T ಇಲ್ಲೈತಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇನ್ನೊಂದ್ ಯಾವ್ದು V ಅಂತಂದ್ ಐತೆ. PTV. ಸೊ ಇದೇನಾಗತ್ ನೋಡ್ರಿ 1 2 3 4 ಇಲ್ಲಿ +4 ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ 1 2 ಇಲ್ಲಿ +2 ಐತೆ. +4 ಆಮೇಲೆ +2. ಕ್ಲಿಯರ್? ಅದಾದ ನಂತರ GLM ಅಂತ ನೋಡ್ರಿ. GLM. G ಇಲ್ಲೈತಿ, L ಇಲ್ಲೈತಿ, M ಇಲ್ಲೈತಿ. 1 2 3 4 5 ಇದು +5 ಐತೆ.
ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಪ್ಲಸ್ 1 ಐತೆ. ನೆಕ್ಸ್ಟ್ ಸಿ ಜಿ ಐ ನೋಡ್ರಿ, ಸಿ ದಿಂದ ಜಿ ಎಷ್ಟೈತೆ? 1 2 3 4. ಜಿ ದಿಂದ ಐ ನೋಡ್ರಿ 1 2 ಪ್ಲಸ್ 2. ಇಲ್ಲಿ ನೋಡ್ರಿ, ಇದು +4 +2 ಬರುತ್ತ, ಇದು +4 +2 ಬರುತ್ತ, ಇದು ಕೂಡ +4 +2 ಬರುತ್ತ. ಬಟ್ ಆದ್ರೆ ಇದು ನೋಡ್ರಿ ಜಿ ಎಲ್ ಎಂ ಅನ್ನೋದೇನಂತಂದ ಹೇಳಿದ್ರೆ ರಾಂಗ್ ಬರುತ್ತೆ. ಸೊ ಇದು ಗುಂಪಿಗೆ ಸೇರದ ಪದ ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್, ಬಿ ಆಪ್ಷನ್ ನೋಡಿ ಏನೈತಿ, ಇಲ್ಲಿ ಏನಾಗೈತಿ? ಇಲ್ಲಿ ನೋಡ್ರಿ, ಇಲ್ಲಿ ಟ್ರಯಾಂಗಲ್ ಈ ತರ ಅದಾವ. ಆಮೇಲೆ ನೆಕ್ಸ್ಟ್ ಏನಾಗೈತಿ? ಒಂದ್ ಬಾಹು ಹೊಂಟೈತಿ. ಎಷ್ಟು ಬಾಹು ಹೊಂಟಾವ್ ನೋಡಲ್ಲಿ, ಕಣ್ಣದಾವೋ ಏನದಾವೋ ನೀನು. ನೆಕ್ಸ್ಟ್ ಬಂದಾಗ 1 2 3 4 ಬಾಹು ಹೋಗಿದಾವ. ನೆಕ್ಸ್ಟ್ ಏನಂತಂದ್ರೆ 4 ಬಾಹು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಬಂದ್ರ 1 2 ಹೋಗಿದಾವ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಇದ್ರೊಳಗಿಂದ 3 ಹೋಗಿದಾವ. ಇಲ್ಲಿ 4 ಬಾಹು ಹೋದು, ಇಲ್ಲಿ 3 ಬಾಹು ಹೋದು ಇಲ್ಲಿಗೆ ಬರ್ಬೇಕಂದ್ರ. ಇಲ್ಲಿ ನೋಡ್ರಿ 1 2, ಅದಾದ ನಂತರ ಈ ಕಡೆ 1. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂತಂದ ಹೇಳಿದ್ರ 1 2 ಒಳಗಡೆ ಹೋಗ್ಬಿಡಿ. ಇಲ್ಲಿ 2 ಬಾಹು ಹೋದು. ಇನ್ನು ನೆಕ್ಸ್ಟ್ ಏನ, 1 ಬಾಹು ಹೋಗ್ಬೇಕು ಅಂತದ್ ಆಪ್ಷನ್ ಯಾವ್ದೈತೆ? ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಅಖಂಡದಾಗ ಹೋಗೈತಿ, ಏನು ಮಾಡಕ್ ಬರಂಗಿಲ್ಲ. ಇದು ಜಾಸ್ತಿನೂ ಹೋಗೈತಿ. ಇದು ಕೂಡ ಏನಂತಂದ ಹೇಳಿದ್ರೆ 2 ಬಾಹು ಹೋಗಿದಾವ. ಇಲ್ಲಿ ನೋಡ್ರಿ, ಇದೊಂದ ನೋಡ್ರಿ, ಇಲ್ಲಿ ಒಂದ ಏನಂತಂದ ಹೇಳಿದ್ರೆ ಬಾಹು ಹೊರಟೋಗೈತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಇದು ಟ್ರೈ ಮಾಡಿ. ನೆಕ್ಸ್ಟ್ ಎಸ್, ಇಲ್ಲಿ ನೋಡ್ರಿ, ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅಂತಂದ ಹೇಳಿ 7 ಜನ ಅದಾರ. ಇವ್ರು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡಾರ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡಿದಾರ. ನನ್ನ ಬಲಗಡೆ ಕೈ ಏನ್ ಬರುತ್ತಲ್ಲ ಅದು ಬಲ ಆಗತ್ತ, ಎಡಗಡೆ ಕೈ ಏನ್ ಬರುತ್ತಲ್ಲ ಅದು ಎಡ ಆಗತ್ತ. ಆಮೇಲೆ ಅವ್ರ ಏನಂತಂದ ಹೇಳಿದ್ರೆ ಒಂದು ನೇರ ಸಾಲಿನಲ್ಲಿ ಕೂತ್ಕೊಂಡಿದಾರೆ. ಅಂದ್ರೆ ಈ ರೀತಿಯಾಗಿ ಒಂದು ನೇರ ಸಾಲಿನಲ್ಲಿ ಏನಂತಂದ ಹೇಳಿದ್ರೆ 7 ಜನ ಹಿಂಗ್ ಕೂತ್ಕೊಂಡಿದಾರೆ. ನನಗೆ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾವು ಇವಾಗ ಲೈನ್ಸ್ ಗಳನ್ನ ಓದ್ಬೇಕು. ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ ಹೇಳಿ, ಅದ್ರಲ್ಲೂ ಏನಂತಂದ ಹೇಳಿದ್ರೆ ರಿಪೀಟ್ ಆಗಿ ಯಾವ್ದು ಬರುತ್ತಲ್ಲ ಅದನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ವಿ ಕ್ಯೂ ಆರ್ ಅಂತಂದೈತೆ. ನೆಕ್ಸ್ಟ್ ಸೆಂಟೆನ್ಸ್ ಒಳಗಡೆ ಪಿ ಆರ್ ಅಂತಂದೈತೆ. ಓಕೆ, ಇದು ರಿಪೀಟ್ ಆಗೈತೆ, ಆರ್ ಅನ್ನೋದು ರಿಪೀಟ್ ಆಗೈತೆ. ಸೊ ನಮ್ಗೊಂದು ಸೆಂಟೆನ್ಸ್ ಲೈನ್ ಸಿಗುತ್ತೆ, ನೋಡ್ಕೊಂಡ್ ತಗೋಣ. ಮೊದ್ಲು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ವಿ ಅವರು ಕ್ಯೂ ಅವರ ತಕ್ಷಣದ ಬಲಕ್ಕೆ. ಮೊದಲು ನಾನು ಏನ್ ಮಾಡ್ಕೋಬೇಕು, ಕ್ಯೂ ಅಂತಂದ ಹೇಳಿ ಬರ್ಕೋಬೇಕು. ಕ್ಯೂದ ತಕ್ಷಣದ ಬಲ ಅಂತಂದ ಹೇಳಿದ್ರೆ ಇದು ತಕ್ಷಣದ ಬಲ. ಇಲ್ಲಿ ಯಾರು ಕೂತ್ಕೊಂಡಿದಾರ ಅಂತಂದ ಹೇಳಿದ್ರೆ, ಯಾರು ಕೂತ್ಕೊಂಡಿದಾರ? ವಿ ಕೂತ್ಕೊಂಡಿದಾನ. ವಿ ಅವರು ಕ್ಯೂ ಅವರ ತಕ್ಷಣದ ಬಲಕ್ಕೆ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಏನೈತೆ, ವಿ ಅವರು ಏನಂತಂದ ಹೇಳಿದ್ರೆ ಆರ್ ಅವರ ತಕ್ಷಣದ ಎಡಕ್ಕೆ ಅಂತಂದ ಹೇಳಿ. ಸೊ ವಿ ಅವರು ಏನಂತಂದ ಹೇಳಿದ್ರೆ ಆರ್ ಅವರ ತಕ್ಷಣದ ಎಡಕ್ಕೆ ಅಂತಂದ ಹೇಳಿದ್ರೆ, ಉಲ್ಟಾ ಹೇಳಿದ್ರೆ ಹೆಂಗ್ ಹೇಳ್ತೀವಿ? ಈ ಕಡೆ ಎಲ್ಲಾದ್ರೂ ಬರ್ಕೊಂಡ್ರೆ ನಡೆಯಂಗಿಲ್ಲ, ಇದನ್ನ ಉಲ್ಟಾ ಹೇಳ್ಬೇಕು. ವಿ ಅವರು ಆರ್ ಅವರ ತಕ್ಷಣದ ಎಡಕ್ ಅಂತಂದ ಹೇಳಿದ್ರ, ಸೊ ವೀಕ್ ಏನಂತಂದ ಹೇಳಿದ್ರೆ ಬಲಕ್ ಆಗ್ತಾನಲ್ಲ, ಸೇಮ್ ಹಂಗೆ ಸಿಂಪಲ್ ಆಗಿ ಆರ್ ಬರ್ಕೊಡ್ರಿ. ಇಲ್ಲಿ ಆರ್ ಅವರ ತಕ್ಷಣದ ಎಡಕ್ ಅಂತಂದ ಹೇಳಿ ಇದು ಬರುತ್ತೆ. ಕ್ಲಿಯರ್ ಎಲ್ರಿಗೂ ಬರ್ಕೊಂಡಿದ್ದ? ನೆಕ್ಸ್ಟ್ ಅದೇ ತರ ಪಿ ಅವರು ಆರ್ ಅವರ ತಕ್ಷಣದ ಬಲಕ್ಕೆ ಅಂತಂದೈತೆ. ಆರ್ ಅವರ ತಕ್ಷಣದ ಬಲ ಯಾವ್ದಂತಂದ ಹೇಳಿದ್ರೆ ಪಿ ಅಂತಂದ ಹೇಳಿ ಇಲ್ಲಿ ಬರ್ತಾನ. ಆಮೇಲೆ ನೆಕ್ಸ್ಟ್ ಏನು, ಎಸ್ ಅವರ ತಕ್ಷಣದ ಎಡಕ್ಕ ಅಂತಂದ ಹೇಳಿ. ಈಗ ಆಲ್ರೆಡಿ ಏನಂತಂದ ಹೇಳಿದ್ರೆ ಪಿ ಕೂತ್ಕೊಂಡಿದಾನ, ಇಲ್ಲಿ ಈ ಕಡೆ ಬರಂಗಿಲ್ಲ, ಇಲ್ಲೇ ಮುಂದೆ ಬರ್ಬೇಕು. ಎಸ್ ಇಲ್ಲಿ ಬಂದ ಅಂತಂದ ಹೇಳಿದ್ರೆ ಎಸ್ ಅವರ ತಕ್ಷಣದ ಎಡ ಏನಂತಂದ ಹೇಳಿದ್ರೆ ಈ ಕಡೆ ಆಗತ್ತ. ಅದಕ್ಕ ಇಲ್ಲಿ ದೊಡ್ಡದಾಗಿ ಹಾಕಿರೋದು ಡಯಾಗ್ರಾಮ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯು ಅವರು ಎಸ್ ಅವರ ಬಲಕ್ಕೆ 2ನೇ ಸ್ಥಾನದಲ್ಲಿ. ಎಸ್ ಅವರ ಬಲಕ್ಕೆ ಅಂತಂದ ಹೇಳಿದ್ರೆ ಈ ಕಡೆಗೆ, ಅದು ಎಷ್ಟು 2ನೇ ಸ್ಥಾನದಲ್ಲಿ ಯಾರು? ಯು ಕೂತ್ಕೊಂಡಿದ್ದಾನೆ. ಹಂಗಾದ್ರೆ ಇಲ್ಲಿ ಮಿಡಲ್ ಯಾರು ಬಂದ್ರು? ಟಿ ಅಂತಂದ ಹೇಳಿ ಬರ್ತಾನ. ಕ್ವಶನ್ ಏನ್ ಬಂತು? ಹಾಗಾದ್ರೆ ಎಸ್ ಮತ್ತು ಯು ನಡುವೆ ಯಾರು ಕೂತ್ಕೊಂಡಿದಾರ ಅಂತಂದೇಳಿ. ಎಸ್ ಇಲ್ಲಿದಾನ, ಯು ಇಲ್ಲಿದಾನ, ಅವ್ರ ನಡುವೆ ಯಾರು ಕೂತ್ಕೊಂಡಿದಾರ ಅಂತಂದ್ರೆ ಟಿ ಕೂತ್ಕೊಂಡಿದಾನ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆನ್ಸರ್ ಮಾಡ್ರಿದ್ನ. ವೆರಿ ಗುಡ್. ಇಲ್ಲಿ ನೋಡ್ರಿ,
14 ಐತಿ, ನೆಕ್ಸ್ಟ್ 23 ಆಗೈತೆ, ನೆಕ್ಸ್ಟ್ 42 ಆಗೈತೆ, 71 ಆಗೈತೆ, 110 ಆಗೈತಿ. ನೆಕ್ಸ್ಟ್ ಏನ್ ಬರುತ್ತೆ ಅಂತಂದೇಳಿ ಇವಾಗ ನಾವು ನಾರ್ಮಲ್ ಆಗಿ ಏನಂತಂದ ಹೇಳಿದ್ರೆ ಇನ್ಕ್ರೀಸ್ ಆಕೋತ ಹೋಗುತ್ತೆ. ನಾವ್ ಇಲ್ಲಿ ಏನ್ ಮಾಡ್ಬೇಕು, ಪ್ಲಸ್ ಅಥವಾ ಮೈನಸ್ ಮಾಡ್ಬೇಕು. ಮೈನಸ್ ಅಂತೂ ಮಾಡ್ಕೊಳಕ್ ಬರಂಗಿಲ್ರಿ, ಪ್ಲಸ್ ಮಾಡ್ಬೇಕು ನೋಡ್ರಿ. 14 23 ಆಗೈತೆ ಅಂದ್ರೆ ಎಷ್ಟು ಕೂಡ್ಸಿದಾನ ಇದ್ರೊಳಗ? 14 23 ಅಂತಂದ್ರೆ 9 ಮಾಡಿದಾನ. ವೆರಿ ಗುಡ್, ಪ್ಲಸ್ 9 ಮಾಡಿದಾನ. 23 42 ಆಗ್ಬೇಕಂತಂದ ಹೇಳಿದ್ರ 23 42 23 9 ಓಕೆ 19 ಮಾಡಿದಾನ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ 9 ಆಯ್ತು, 19 ಆಯ್ತು. ನೆಕ್ಸ್ಟ್ ಏನು, ಇಲ್ಲಿ ಪ್ಲಸ್ 29 ಮಾಡಿದಾನ. ನೆಕ್ಸ್ಟ್ ಏನು, ಪ್ಲಸ್ 39 ಮಾಡಿದಾನ. ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲಸ್ 49 ಮಾಡ್ಬೇಕು. 110 ಪ್ಲಸ್ 49 ಅಂತಂದ ಹೇಳಿದ್ರೆ ಎಷ್ಟಾಗತ್ತ ಆನ್ಸರ್? 159 ಆಗತ್ತೆ. ಕ್ಲಿಯರ್? ಎಸ್. ಇದು ನೋಡ್ರಪ್ಪ, ಸೇಮ್ ಅದೇ ತರ ಮಾಡ್ಬೇಕು. ಟ್ರೈ ಮಾಡ್ರಿ ಇದನ್ನ. ಇಲ್ಲಿ ನೋಡ್ರಿ, ಇದನ್ನ ಏನ್ ಮಾಡ್ಕೊಳ್ಳೋದಂತಂದ ಹೇಳಿದ್ರೆ ಈ ತರ ಡಯಾಗ್ರಾಮ್ ಹಾಕೊಡ್ರಿ. ಇನ್ನೊಂದು ಹೇಳ್ಕೊಡ್ತೀನಿ. ಈ ತರ ಏನಂತಂದ ಹೇಳಿದ್ರೆ ಡಯಾಗ್ರಾಮ್ ಹಾಕೊಡ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ ಕಾಮನ್ ಇರೋದು ಬರ್ಕೋಬೇಕು ಯಾವಾಗ್ಲು. ಸೊ ಇಲ್ಲಿ ಏನೈತಿ, ಎಫ್ ಅನ್ನೋದೇನಪ್ಪಾ ಅಂತಂದ್ರೆ ಕಾಮನ್ ಐತೆ. ಸೊ ಎಫ್ ಈ ಕಡೆ ಏನಂತಂದ ಹೇಳಿದ್ರೆ ಈ ತರ ಒಂದು ಐ ಅಂತಂದ ಹೇಳಿ ಬರುತ್ತೆ. ಕರೆಕ್ಟಾ? ಎಫ್ ಈ ಕಡೆ ಏನಂತಂದ ಹೇಳಿದ್ರೆ ಐ ಅಂತಂದ ಹೇಳಿ ಬರುತ್ತೆ. ಎಫ್ ಮೇಲ್ಗಡೆ ನೋಡ್ರಿ, ಇದು ಎಫ್ ಮೇಲ್ಗಡೆ ಏನಂತಂದ ಹೇಳಿದ್ರೆ ಎ ಅಂತಂದ ಹೇಳಿ ಬರುತ್ತೆ. ಈಗ ಆಲ್ಮೋಸ್ಟ್ ಮತ್ ಎಫ್ ಹಿಂಗ ಐತೆ. ಈಗ ನೋಡ್ರಿ, ಎಫ್ ಸೇಮ್ ಅದೇ ತರ ತಗೊಂಡಾಗ ಇನ್ನೊಂದ್ ಕಡೆ ಏನಂತಂದ್ರೆ ವಿ ಬಂದೈತೆ. ಎಫ್ ಇನ್ನೊಂದ್ ಕಡೆ ಏನ್ ಉಳಿತು, ಇಲ್ಲಿ ವಿ ಬರುತ್ತ. ಅದಾದ ನಂತರ ಅದ್ರ ಕೆಳಗಡೆ ಎಫ್ ಕೆಳಗಡೆ ಏನಂತಂದ ಹೇಳಿದ್ರೆ ಎಲ್ ಅಂತಂದ ಹೇಳಿ ಬರುತ್ತೆ ಅಷ್ಟೇ. ಇನ್ನು ಉಳಿದಿರೋದು ಒಂದ್ ಯಾವ್ದಂತಂದ ಹೇಳಿದ್ರೆ ಓ. ಹಂಗಾದ್ರ ಓ ಮುಖದ ಹಿಂದ್ಗಡೆ ಯಾವ್ದೈತಿ ಅಂತ ಕ್ವಶನ್ ಕೇಳಿದಾನ. ಓದ್ ಹಿಂದೆ ಯಾವ್ದೈತಿ? ಇಲ್ಲಿ ನೋಡ್ರಿ, ನಾ ಹೇಳಿದಾನ ಲಾಸ್ಟ್ ಎರಡು, ಆಮೇಲೆ ಇವು ಎರಡು, ಆಮೇಲೆ ಇದು ಮತ್ತು ಇದು ಏನಂತಂದ ಹೇಳಿದ್ರೆ ಯಾವಾಗ್ಲೂ ಅಪೋಸಿಟ್ ಆಗಿರ್ತಾವ. ಹಂಗಾದ್ರ ಓದ ಅಪೋಸಿಟ್ ಯಾವ್ದಾಗತ್ತ ಅಥವಾ ಹಿಂದ್ಗಡೆ ಮುಖ ಯಾವ್ದಾಗತ್ತಂದ್ರ ಎಫ್ ಅಂತಂದ ಹೇಳಾಗತ್ತ. ಕ್ಲಿಯರ್ ಎಲ್ರಿಗೂ? ವೆರಿ ಗುಡ್. ನೆಕ್ಸ್ಟ್ ಟ್ರೈ ಮಾಡ್ರಿ. ನೆಕ್ಸ್ಟ್ ಹೇಳಂಗಿಲ್ಲ, ನಿಮ್ಗೂ ಕೋಪ ಬಂದೈತಿ, ಜಾಸ್ತಿ ಅಟಿಟ್ಯೂಡ್ ಬಂದೈತಿ, ಏನ್ ಮಾಡಕ್ ಬರಂಗಿಲ್ಲ. ಎಸ್, ಇಲ್ಲಿ ನೋಡ್ರಿ, ಡಬ್ಲ್ಯೂ ಯು ವೈ ಐತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕೆ ಐ ಎಂ ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಏನೈತಂದ ಹೇಳಿದ್ರೆ ವೈ ಡಬ್ಲ್ಯೂ ಎ ಅಂತಂದ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಈ ಕಡೆ ಬರ್ಕೋತೀನಿ ಎಂ ಕೆ ಓ ಅಂತಂದೈತೆ. ಈಗ ನಾನು ಎ ಬಿ ಸಿ ಡಿ ಬರ್ಕೊಂಡೆ ಅಂತಂದ ಹೇಳಿದ್ರ, ಸೊ ಇಲ್ಲಿ ನೋಡ್ರಿ, ಡಬ್ಲ್ಯೂ ದಿಂದ ಕೆ ಅಂತಂದ ಹೇಳಿ ನಾವ್ ಯಾವಾಗ್ಲೂ ಈ ತರ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕು. ಡಬ್ಲ್ಯೂ ದಿಂದ ಕೆ ಬರ್ಬೇಕು. ಡಬ್ಲ್ಯೂ ದಿಂದ ಕೆ ಬಂದ್ರೆ ಏನಾಗತ್ ನೋಡ್ರಿ, ಏನ್ ಮಾಡ್ಬೇಕು ಇಲ್ಲಿ, ಹಿಂದ್ ಬರ್ಬೇಕಾ ಮುಂದ್ ಹೋಗ್ಬೇಕಾ? ಎಸ್, ಇಲ್ಲಿ ನೋಡ್ರಿ, ಡಬ್ಲ್ಯೂ ದಿಂದ ಕೆ, ಡಬ್ಲ್ಯೂ ಐತೆ 1 2 3 4 5 6 7 8 9 10 11 12. ಸೊ -12 ಹಿಂದ್ ಬಂದೆ. ನೆಕ್ಸ್ಟ್ ಯು ದಿಂದ ಐ ಐತೆ. ಯು ಇಲ್ಲಿ ಐತಿ, ಐ ಎಲ್ಲೈತಿ ನೋಡ್ರಿ. ಐ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕಡೆ ಬರುತ್ತೆ. ಸೊ 1 2 3 4 5 6 7 8 9 10 11 12. ಇದು ಕೂಡ -12 ಐತೆ. ಹಂಗಾದ್ರೆ ಇದು ಕೂಡ ಲಾಸ್ಟ್ ಕೂಡ -12 ಇರುತ್ತೆ. ನೆಕ್ಸ್ಟ್ ಟ್ರೈ ಮಾಡ್ರಿ ಇದನ್ನ, ಕೆ ದಿಂದ ವೈ ಅಂತಂದ ಹೇಳಿ. ಕೆ ದಿಂದ ವೈ ಐತೆ, ಮುಂದೆ ಹೋಗ್ಬೇಕು. 1 2 3 4 5 6 7 8 9 10 11 12 13 14. ಇಲ್ಲಿ +14 ಐತೆ. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ +14 ಬರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಬರ್ಬೇಕಂತಂದ ಹೇಳಿದ್ರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ವೈ ದಿಂದ ಎಂ ಅಂತಂದೈತೆ. ವೈ ದಿಂದ ಎಂ ಆಲ್ರೆಡಿ ನೋಡ್ಕೊಂಡೇವು, -12. ಡಬ್ಲ್ಯೂ ದಿಂದ ಕೆ ಅಂತ ಆಲ್ರೆಡಿ ನೋಡ್ಕೊಂಡೇವು, -12. ಹಂಗಾದ್ರೆ ಎ ದಿಂದ ಓ ಕೂಡ ಏನಂದ್ರೆ -12 ಆಗತ್ತೆ. ಹಂಗಾದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, -12 ಆದ ನಂತರ +14 ಮಾಡ್ಬೇಕು. +14 ಮಾಡಿದ್ರೆ ಎಂ +14 ಮಾಡಿದ್ರೆ ಏನ್ ಬರುತ್ತ? ಏನ್ ಬರುತ್ತೋ? ಎಂ +14 ಮಾಡಿದ್ರೆ ಏನ್ ಬರುತ್ತ? ಎ ಬರುತ್ತಲ್ಲ. ಅದಾದ ನಂತರ ಕೆ +14 ಮಾಡಿದ್ರ ವೈ ಬರುತ್ತ. ಓಗ್ +14 ಮಾಡಿದ್ರ ಸಿ ಬರುತ್ತ. ಸೊ ಎ ವೈ ಸಿ ಏನಂತಂದ ಹೇಳಿದ್ರ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಕ್ಲಿಯರ್? ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಟ್ರೈ ಮಾಡ್ರಿ. ಇಲ್ಲಿ ನೋಡಿ 79 72 58 37 9 ಅಂತಂದೈತೆ. 79 72 ಅಂತಂದ್ರೆ -7 ಆಗೈತೆ. ನೆಕ್ಸ್ಟ್ 72 78 ಆಗೈತೆ ಅಂತಂದ ಹೇಳಿದ್ರೆ ಇಲ್ಲಿ ಎಷ್ಟಾಗೈತಿ? 72 78 ಆಗೈತೆ. ಸಾರಿ 58 ಆಗೈತೆ.
ಸೊ 12ರಾಗ 4 ಅದಾದ ನಂತರ ನೆಕ್ಸ್ಟ್ ಒಂದ್ ಕೈಲ ಬರುತ್ತೆ 7ರ 14 -14 ಆಗೈತಿ. ಆಮೇಲೆ ನೆಕ್ಸ್ಟ್ 58ರಿಂದ 37 ಅಂತಂದ್ ಹೇಳಿದ್ರ -21 ಆಗೈತೆ. ನೆಕ್ಸ್ಟ್ 37ರಿಂದ 9 ಅಂತಂದ್ ಹೇಳಿದ್ರ -28 ಆಗೈತೆ. ನೆಕ್ಸ್ಟ್ ಏನಾಗ್ಬೇಕು -35 ಆಗ್ಬೇಕು. ಅಂದ್ರ 35ರಲ್ಲಿ 9 ಕಳಿರಿ ಎಷ್ಟ್ ಬರುತ್ತೆ ಅಂದ್ರೆ 26 ಬರುತ್ತೆ. ಬಟ್ ಅದ್ರ ದೊಡ್ಡ ಅಂಕಿ ಹಿಂದೆ ಏನ್ ಕಡೆ ಐತಿ ಮೈನಸ್ ಐತಿ. ಸೊ ಅದಕ್ಕೋಸ್ಕರ ನಮ್ದು ಆನ್ಸರ್ ಏನಾಗತ್ತ -26 ಆಗತ್ತೆ. ಕ್ಲಿಯರ್? ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಂಗ್ಲಿಷ್ ವರ್ಣಮಾಲೆಯ ಕ್ರಮವನ್ನ ಆಧರಿಸಿ ವಿಶಿಷ್ಟ ರೀತಿಯಲ್ಲಿ REMY ಅನ್ನ ಏನಂತ ಬರ್ದಾರ ಅಂದ್ರ VHOZ ಅಂತ ಹೇಳಿ ಬರ್ದಾರ. ಆಮೇಲೆ ZFHU ಅನ್ನ ಏನಂತ ಬರ್ದಾರ ಅಂದ್ರ DIJV ಅಂತ ಹೇಳಿ ಬರ್ತಾರ. ಹಂಗಾದ್ರ LBSO ಅನ್ನ ಹೆಂಗ್ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಸೊ ಆನ್ಸರ್ ಅನ್ನ ಹಾಕ್ರಿ. ಎಸ್, ಇಲ್ಲಿ ನೋಡ್ರಿ ಸರ್, ಇಲ್ಲಿ ಆರ್ ಐತ್ರಿ, ಅದನ್ನ ವಿ ಅಂತ ಬರ್ಕೊಂಡಿದಾರ. ಸೊ ಆರ್ ಐತ್ರಿ, ಅದನ್ನ ವಿ ಅಂತ ಬರ್ಕೊಂಡಿದಾರ. 1 2 3 4 ಸರ್ +4 ಆಗೈತ್ರಿ. ನೆಕ್ಸ್ಟ್ ಇದ್ H ಆಗೈತ್ರಿ. ಇದ್ ಏನಂದ್ರೆ H 1 ಹೆಜ್ಜಿ 2 ಹೆಜ್ಜಿ 3 ಹೆಜ್ಜಿ +3 ಆಗೈತ್ರಿ. ನೆಕ್ಸ್ಟ್ ಎಂ ಇದ್ದದ್ O ಆಗೈತ್ರಿ. ಅಂದ್ರ 1 ಹೆಜ್ಜಿ 2 ಹೆಜ್ಜಿ +2. ನೆಕ್ಸ್ಟ್ Y ಇದ್ದದ್ Z, ಸೊ +1. ಅಂದ್ರ ಪ್ರಾಪರ್ ಆಗಿರೋದು ಒಂದು ಪ್ಯಾಟರ್ನ್ ಬಂತು. +4 +3 +2 +1. ಹಂಗಾದ್ರೆ ಇದು ಕೂಡ ಸೇಮ್ ಬರುತ್ತ. ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇದಕ್ +4 ಮಾಡ್ರಿ, ಎಷ್ಟ್ ಬರುತ್ತ ಅದನ್ನ ಹೇಳ್ರಿ ನಂಗ ಆನ್ಸರ್. ಎಲ್ಲಿಗ್ +4 ಮಾಡ್ರಿ ಅಂತಂದ್ ಹೇಳಿದ್ರ 1 2 3 4 P ಅಂತಂದ್ ಹೇಳಿ ಬಂತು. B +4 ಮಾಡಿದ್ರ ಅಂತಂದ್ ಹೇಳಿದ್ರ 1 2 3 E ಬರುತ್ತ. S ಗೆ +2 ಮಾಡಿದ್ರ ಅಂತಂದ್ ಹೇಳಿದ್ರ 1 2 U ಅಂತಂದ್ ಹೇಳಿ ಬರುತ್ತ. O +1 ಮಾಡಿದ್ರಿ ಅಂತಂದ್ ಹೇಳಿದ್ರ P ಬರುತ್ತ. PEUP ಅಂತಂದ್ ಹೇಳಿ ನಮ್ದು ಆನ್ಸರ್ ಆಗತ್ತ. ಎಸ್, ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್. ಇದನ್ನ ನೀವ್ ಯಾರಾದ್ರೂ ಟ್ರೈ ಮಾಡ್ತಿದ್ರ ಮಾಡ್ರಿ, ಬಟ್ ಅದ್ರ ನಾನು ಆನ್ಸರ್ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಕಾನ್ಸೆಪ್ಟ್ ಅವಾಗ ಕ್ವಶನ್ ಕೇಳ್ತಾನ. ಇದ್ರ ಮೇಲೆ ಮಾಡಿರೋ ಕ್ಲಾಸ್ ಐತೆ ನಾನು ಹಾಕಿರ್ತೀನಿ, ನಿಮ್ಗೂ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ, ಇಲ್ಲಿ ಏನ್ ಕೊಟ್ಟಿದಾನ, ಸಾರಿಗೆ ಅಂತಂದೈತೆ, ಬಸ್ ಅಂತಂದೈತೆ, ವಿಮಾನ ಅಂತಂದೈತೆ. ಸಾರಿಗೆ, ಬಸ್, ವಿಮಾನ. ಕ್ಲಿಯರ್? ಈ ಬಸ್ ಅನ್ನೋದು ಏನಿದು ನಾವು ಥಿಂಕ್ ಮಾಡ್ಬೇಕು. ಬಸ್ ಅನ್ನೋದು ಏನದ? ಬಸ್ ಅನ್ನೋದೇನು? ಬಸ್ ಏನಪ್ಪಾ ಅಂತಂದ್ರೆ ಅದನ್ನ ಸಾರಿಗೆಗೆ ಯೂಸ್ ಮಾಡ್ತೀವಿ. ವಿಮಾನವನ್ನ ಎದಕ್ಕೆ ಯೂಸ್ ಮಾಡ್ತೀವಿ? ವಿಮಾನವನ್ನು ಕೂಡ ಸಾರಿಗೆಗೆ ಯೂಸ್ ಮಾಡ್ತೀವಿ. ಅಂದ್ರ ಸಾರಿಗೆ ಅನ್ನೋದು ಏನಂತಂದ್ರೆ ದೊಡ್ಡದಾಗತ್ತ. ಸಾರಿಗೆ ಅನ್ನೋದಂತಂದ್ರೆ ಎಲ್ಲದಕ್ಕೂ ಬರುತ್ತ. ಈ ಸಾರಿಗೆ ಒಳಗಡೆ ಏನಂತಂದ್ರೆ ಬಸ್ ಒಂದು, ಕರೆಕ್ಟಾ? ಈ ಸಾರಿಗೆ ಒಳಗಡೆ ಏನಂತಂದ್ ಹೇಳಿದ್ರ ಒಂದು ಬಸ್. ಆಮೇಲೆ ಬಸ್ ವಿಮಾನ ಸೇಮ್ ಆಗ್ತಾವೇನ? ಬಸ್ ಒಳಗಡೆ ವಿಮಾನ ಬರುತ್ತೇನ? ಬರಂಗಿಲ್ಲಲ್ಲ. ವಿಮಾನ ಅನ್ನೋದ ಬೇರೆ, ಬಸ್ ಅನ್ನೋದ ಬೇರೆ. ಸೊ ಅದಕ್ಕೋಸ್ಕರ ಈ ತರ ಡಯಾಗ್ರಾಮ್ ಬರುತ್ತೆ. ಕ್ಲಿಯರ್? ಸೊ ಆಪ್ಷನ್ ಎ ಕರೆಕ್ಟ್ ಆಗತ್ತ. ಕರೆಕ್ಟ್ ಏನ್ರಪ್ಪ? ಅಷ್ಟ. ನೆಕ್ಸ್ಟ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ ಬೇಗ. ಇಲ್ಲಿ ನೋಡ್ರಿ ಹೇಳಿಕೆಗಳಿದಾವ, ಹೇಳಿಕೆಗಳನ್ನ ಬರ್ಕೊಂತೀವಿ. ಎಲ್ಲಾ ತಂತಿಗಳು ಕೇಬಲ್ ಗಳಾಗಿದಾವ. ಎಲ್ಲಾ ಅಂತಂದ್ರೆ ನಮ್ ಡಯಾಗ್ರಾಮ್ ಈ ತರ ಬರ್ಬೇಕಂತ ಹೇಳಿ ಒಂದ್ರೊಳಗೊಳಗ. ಸೊ ಇದ್ರೊಳಗೆ ಏನಂತಂದ ಹೇಳಿದ್ರ ಇವೆಲ್ಲಾ ಏನಂತಂದ ಹೇಳಿದ್ರ ತಂತಿಗಳಿವು. ಇವೆಲ್ಲ ತಂತಿಗಳು ಏನಂತಂದ ಹೇಳಿದ್ರೆ ಏನಾಗ್ಯವು? ಕೇಬಲ್ ಗಳಾಗಿದಾವು ಅಂತಂದ ಹೇಳಿ ಈ ತರ ಬರ್ಕೊಂಡೆ. ಎಲ್ಲಾ ತಂತಿಗಳು ಏನಂತಂದ ಹೇಳಿದ್ರೆ ಕೇಬಲ್ಗಳು. ನೆಕ್ಸ್ಟ್ ಎಲ್ಲಾ ತಂತಿಗಳು ಏನಂತಂದ ಹೇಳಿದ್ರೆ ಹಗ್ಗಗಳಾಗಿದಾವ. ಇಲ್ಲಿ ನೋಡ್ರಿ, ಈ ಎಲ್ಲಾ ತಂತಿಗಳು ಏನಂತಂದ ಹೇಳಿದ್ರೆ ಹಗ್ಗಗಳಾಗಿದಾವ, ಹಗ್ಗಗಳು. ಸೊ ಈ ತರ ಬರ್ಕೊಂಡೆ ಸೇಮ್ ಅದೇ ತರ ಡಯಾಗ್ರಾಮ್ ಬರಬೇಕು. ಕೆಲವು ಹಗ್ಗಗಳು ಉಕ್ಕುಗಳಾಗಿದಾವ. ಕೆಲವು ಹಗ್ಗ ಏನಪ್ಪಾ ಅಂತಂದ್ರೆ ಉಕ್ಕುಗಳಾಗಿದಾವ. ಸೊ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, ಕೆಲವು ಹಗ್ಗಗಳು ಉಕ್ಕುಗಳಾಗಿದಾವ ಅಂತಂದ್ರೆ ಯಾವ ತರ ಬರುತ್ತೆ ಡಯಾಗ್ರಾಮ್. ಸೊ ನಾನು ಈ ತರ ಇನ್ನೊಂದ್ಸರಿ ಹಾಕೋತೀನಿ ನೋಡ್ರಿ, ಯಾಕಂತಂದ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿ ತೆಗಿಬೇಕಿತ್ತದನ್ನ. ಇಲ್ಲಿ ನೋಡ್ರಿ, ಇದೇನಂತಂದ ಹೇಳಿದ್ರೆ ತಂತಿಗಳು. ಈ ಎಲ್ಲಾ ತಂತಿಗಳು ಏನಂತಂದ್ರೆ ಕೇಬಲ್ ಗಳಾಗಿದಾವ, ಕೇಬಲ್. ಅದಾದ ನಂತರ ಈ ಎಲ್ಲಾ ಹಗ್ಗಗಳು ಅಂದ್ರೆ ತಂತಿಗಳು ಏನಂತಂದ್ರೆ ಹಗ್ಗಗಳಾಗಿದಾವ. ಈ ತರ ಬರ್ಕೊಂಡೆ. ಇದ್ರಲ್ಲಿ ಕೆಲವು ಹಗ್ಗಗಳು ಉಕ್ಕುಗಳಾಗಿದಾವ. ಕೆಲವು ಹಗ್ಗಗಳು ಏನಂತಂದ್ರೆ ಉಕ್ಕುಗಳಾಗಿದೆ. ಕೆಲವು ಅಂದ್ರೆ ಈ ತರ ಡಯಾಗ್ರಾಮ್ ಬರ್ಬೇಕು. ಸೊ ಇದೆಲ್ಲ ಹೇಳಿಕೆ ಎಲ್ಲ ಬರ್ದಿರ ಅನ್ಕೊಂಡ್ರಿ. ಫಸ್ಟ್ ತೀರ್ಮಾನ ನೋಡ್ರಿ, ಕೆಲವು ಉಕ್ಕುಗಳು ಅಂತ ಕೊಟ್ಟಿದಾನೆ. ಕೆಲವು ಉಕ್ಕುಗಳು ಅಂತಂದ ಹೇಳಿದ್ರೆ ಈ ತರ ಬರ್ಬೇಕು. ಅದಾದ ನಂತರ ಇನ್ನೊಂದು ಡಯಾಗ್ರಾಮ್ ಹೆಂಗ, ಉಕ್ಕುಗಳದ್ ಮೊದಲು ಹಾಕಬೇಕು. ಇದ್ರೊಳಗಡೆ ಇರೋ ಕೆಲವೊಂದ್ ಏನಂತಂದ ಹೇಳಿದ್ರ ತಂತಿಗಳಾಗ್ಬೇಕು. ಒಳಗಡೆ ಇರೋ ತಂತಿ, ಹೊರಗಡೆ ಇರೋದೇನಂತಂದ ಹೇಳಿದ್ರೆ ಉಕ್ಕು. ಸೊ ಈ ತರ ಏನಾದ್ರು ಈ ಎರಡರಲ್ಲಿ ಯಾವ್ದಾದ್ರು ಒಂದು ಡಯಾಗ್ರಾಮ್ ಬಂದೈತೆನಾ?
ಇಲ್ಲಿ ನೋಡ್ರಿ, ತಂತಿಯನ್ನ ಕನ್ಸಿಡರ್ ಮಾಡ್ರಿ, ಉಕ್ಕನ್ನ ಕನ್ಸಿಡರ್ ಮಾಡ್ರಿ. ಇವೆರಡು ಏನಂದ್ರೆ ದೂರ ದೂರ ಅದಾವ, ಬಂದಿಲ್ಲ, ಒಂದೇದ್ ಫಾಲೋ ಆಗಂಗಿಲ್ಲ. ಸೆಕೆಂಡ್ ಒನ್ ನೋಡ್ರಿ, ಸೆಕೆಂಡ್ ತೀರ್ಮಾನ, ಕೆಲವು ಹಗ್ಗಗಳು ಕೇಬಲ್ಗಳಾಗಿದಾವ. ಕೆಲವು ಹಗ್ಗಗಳು ಏನಂತಂದ ಹೇಳಿದ್ರ ಕೇಬಲ್ಗಳಾಗಿದಾವ. ನೋಡ್ರಿ ಏನಾಗೈತಿ, ಕೆಲವು ಹಗ್ಗಗಳು. ಸೊ ಈ ರೀತಿಯಾಗಿರೋ ಡಯಾಗ್ರಾಮ್ ಬರಬೇಕು, ಒಂದು ಕೆಲವು ಅಂತಂದೇಳಿ. ಅಥವಾ ಇಲ್ಲಿ ಏನಂತಂದ ಹೇಳಿದ್ರೆ ಹಗ್ಗಗಳು ಮೇಲ್ಗಡೆ ಬರ್ಬೇಕು, ಹಗ್ಗಗಳು ಮೇಲ್ಗಡೆ ಬಂದು ಒಳಗಡೆ ಏನಂತಂದ್ರೆ ಕೇಬಲ್ ಬರ್ಬೇಕು. ಇದ್ರಲ್ಲಿ ಏನಪ್ಪಾ ಅಂತಂದ್ರ ಕೆಲವು ಹಗ್ಗಗಳೇನಂತಂದ್ರೆ ಕೇಬಲ್ಗಳಾಗಿದಾವ ಅಂತಂದೇಳಿ ಈ ತರ ಡಯಾಗ್ರಾಮ್ ಬಂದೈತೆನಾ. ಒಳಗಡೆ ಹಗ್ಗ ಐತೆ, ಕಂಪ್ಲೀಟ್ ಎಲ್ಲಾ ಹಗ್ಗಗಳು ಏನಂತಂದ್ರೆ ಕೇಬಲ್ಗಳಾಗಿದಾವ. ಎಲ್ಲಾ ಹಗ್ಗಗಳು ಏನಂತಂದ್ರೆ ಕೇಬಲ್ಗಳಾಗಿದಾವ. ಅಥವಾ ಇನ್ನೊಂದು ಬರ್ಬೋದಲ್ಲ, ಇನ್ನೊಂದು ಡಯಾಗ್ರಾಮ್ ಬರ್ಬೋದಲ್ಲ, ಥಿಂಕ್ ಮಾಡ್ರಿ ನೋಡೋಣ ಯಾವ ತರ ಬರುತ್ತೆ. ಸರಿ, ಈ ತರ ಬರುತ್ತ್ರಿ, ತಂತಿಗೆ ಮತ್ತು ಕೇಬಲ್ಗಳು ಈ ತರ ರೀ. ಆಮೇಲೆ ಹಗ್ಗಗಳನ್ನ ನಾವು ಈ ತರ ತಗೋಬಹುದಲ್ಲ, ಇವೆಲ್ಲ ತಂತಿಗಳು ಎಲ್ಲಾ ಹಗ್ಗಗಳಾಗಿದಾವ ಅಂತಂದೇಳಿ ಈ ತರನ ತಗೋಬಹುದಲ್ಲ. ಥಿಂಕ್ ಮಾಡ್ರಿ ನಿಮ್ಗೆ ಏನ್ ಬರುತ್ತೆ ಅಂತಂದೇಳಿ ಆನ್ಸರ್. ಮತ್ ನಾವು ಸಿಗೋಣ. ನೆಕ್ಸ್ಟ್ ಇದು ಟ್ರೈ ಮಾಡ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲಾ ಆನ್ಸರ್ ಹಾಕ್ರಿ. ಯಾರು ಇದ್ರ ಬದ್ರ ಯಾರು ಕೂತ್ಕೊಂಡ್ರ, ಒಬ್ರು ಅಂತ ಕೇಳಿದಾರ ಅವ್ರ, ಬಟ್ ಅದ್ರ ಎಲ್ಲಾರ್ದು ಹಾಕ್ರಿ ಯಾರು ಇದ್ರ ಬದ್ರ ಕೂತ್ಕೊಂಡಿದಾರ. ಇಲ್ಲಿ ನೋಡ್ರಿ, ದಕ್ಷಿಣಕ್ ಮುಖ ಮಾಡಿ ಕೂತ್ಕೊಂಡಿದಾರ ಅಂತಂದ ಹೇಳಿದ್ರೆ ಕೆಳಗಡೆ ಮುಖ ಮಾಡಿ ಕೂತ್ಕೊಂಡಿರ್ತಾರ, ಈ ಕಡೆ ಬಲ ಆಗತ್ತ, ಇದೇನಂತಂದ ಹೇಳಿದ್ರೆ ಎಡ ಆಗತ್ತ. ಉತ್ತರಕ್ ಅಂತಂದ ಹೇಳಿದ್ರೆ ಮೇಲ್ಗಡೆ ಈ ಕಡೆ ಬಲ ಆಗತ್ತ, ಈ ಕಡೆ ಎಡ ಆಗತ್ತ. ಈಗ ನಾವು ಒಂದೊಂದಾಗಿ ಸಾಲ್ವ್ ಮಾಡೋಣ. ಆರ್ ಅವರು ಎ ಅವರ ತಕ್ಷಣದ ಬಲಕ್ ಕೂತ್ಕೊಂಡಿದಾರ. ಇಲ್ಲಿ ನಾವು ಚೆಕ್ ಮಾಡ್ಬೇಕು, ಆರ್ ಮತ್ತು ಎ ಎಲ್ಲಿ ಬರ್ತಾರ, ಉತ್ತರಕ್ಕೆ ದಿಕ್ಕ ಮಾಡಿದಾರ. ಸೊ ಇಲ್ಲೇನಂತಂದ ಹೇಳಿದ್ರೆ ಮೊದಲು ಎ ಅಂತಂದ ಹೇಳಿ ಬರ್ಕೊಂಡು, ಎ ಅವರ ತಕ್ಷಣದ ಬಲ ಅಂತಂದ ಹೇಳಿದ್ರೆ ಇದು. ಇಲ್ಲಿ ಯಾರು ಕೂತ್ಕೊಂಡಿದಾರ ಅಂತಂದ ಹೇಳಿದ್ರೆ ಆರ್ ಕೂತ್ಕೊಂಡಿದಾನ. ಕ್ಲಿಯರ್ ಏನ್ರಪ್ಪ. ಇದನ್ನ ಏನಂತಂದ ಹೇಳಿದ್ರೆ ನಾನು ಉತ್ತರದ ಬರ್ಕೊಂಡೆ. ನೆಕ್ಸ್ಟ್ ಏನೈತೆ, ಕೆ ಮತ್ತು ಎಸ್ ಅಂತಂದೈತೆ. ಇಲ್ಲಿ ಚೆಕ್ ಮಾಡೋದು, ಕೆ ಮತ್ತು ಎಸ್ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿದ್ರು. ಕೆ ಮತ್ತು ಎಸ್ ನಡುವೆ ಕೇವಲ ಇಬ್ಬರು ಜನ ಕೂತ್ಕೊಂಡಿದಾರ ಅಂತಂದೇಳಿ ನಾನು ಬರ್ಕೊಂತೀನಿ. ಆಮೇಲೆ ನೋಡ್ರಿ, ಅದೇ ತರ ಎ ಮತ್ತು ಕೆ ಅವರು ಎದುರು ಬದ್ರು ಕೂತ್ಕೊಂಡಿದಾರ ಅಂತಂದೇಳಿ. ಹಂಗಾದ್ರೆ ಎ ಎದುರು ಯಾರು ಬರ್ತಾರ ಅಂತಂದ್ರೆ ಕೆ ಬರ್ತಾನ. ಕೇದ್ ನಡುವೆ ಏನಂತಂದ ಹೇಳಿದ್ರೆ ಎಷ್ಟ್ ಜನ ಬರ್ತಾರೆ, ಇಬ್ಬರು ಜನ ಬರ್ತಾರ ಅಂತಂದ ಹೇಳಿದಾರೆ. ಲಾಸ್ಟ್ ಯಾರು, ಎಸ್. ಕೆ ಮತ್ತು ಎಸ್ ನಡುವೆ ಕೇವಲ ಇಬ್ಬರು ಜನ ಕೂತ್ಕೊಂತಾರ. ಎ ಅವರು ಕೇದ್ ವಿರುದ್ಧವಾಗಿದಾರ. ನೆಕ್ಸ್ಟ್ ಏನೈತ್ ನೋಡ್ರಿ, ಎನ್ ಅವರು ಏನಂತಂದ ಹೇಳಿದ್ರ ಪಿ ಅವರ ತಕ್ಷಣದ ಎಡಕ್ ಕೂತ್ಕೊಂತಾನ ಅಂತಂದೇಳಿ. ಎನ್ ಅವರ ಎದುರು ಕುಳಿತವನು, ಎನ್ ವಿರುದ್ಧ ಒಬ್ಬ ಕೂತ್ಕೊಂತಾನ, ಅವ ಏನಂತಂದ ಹೇಳಿದ್ರ ಪಿ ಅವರ ತಕ್ಷಣದ ಎಡಕ್ ಕೂತ್ಕೊಂಡಿದಾನ ಅಂತಂದೇಳಿ. ಪಿ ಅನ್ನೋದೆಲ್ಲಿತಿ, ಕೆಳಗಡೆ ಐತೆ. ಕೆಳಗಡೆ ಪಿ ಬರ್ಬೇಕು. ಪಿ ಅವ್ರ ಎಡ ಅಂತಂದ ಹೇಳಿದ್ರೆ ಇಲ್ಲೊಬ್ರು ಯಾರೋ ಬರ್ಬೇಕು. ಅಂದ್ರ ನಾನು ಲಾಸ್ಟ್ಗೆ ಏನಂತಂದ್ರೆ ಪಿ ಬರ್ಕೊಂಡು ಪಿ ಅವರ ತಕ್ಷಣಕ್ಕೆ ಏನ್ ಬರ್ತಾನಲ್ಲ ಅವನ್ ಏನಂತಂದ ಹೇಳಿದ್ರ ಎನ್ನ ಅವನು ಇಬ್ರು ಅಪೋಸಿಟ್ ಬರ್ತಾರ. ಹಂಗಾದ್ರೆ ಇಲ್ಲಿ ಯಾರು ಉಳಿದ್ರು, ಟಿ ಅಂತ ಉಳಿದ್ರು. ಇಲ್ಲಿ ಯಾರು ಉಳಿದ್ರು, ಐ ಅಂತ ಉಳಿದ್ರು. ಕ್ಲಿಯರ್ ಅನ್ರ. ಸೊ ಇಲ್ಲಿ ಅಪೋಸ್ ಯಾರು ಬಂದ್ರು, ಎ ಮತ್ತು ಕೆ ಅಪೋಸಿಟ್ ಆದ್ರು, ಐ ಮತ್ತು ಆರ್ ಅಪೋಸಿಟ್, ಎನ್ ಮತ್ತು ಟಿ ಅಪೋಸಿಟ್, ಎಸ್ ಮತ್ತು ಪಿ. ಇದರಲ್ಲಿ ಯಾವ್ದು ಆಪ್ಷನ್ ಇರುತ್ತ ಆ ಆಪ್ಷನ್ ಏನಂದ್ರೆ ಕರೆಕ್ಟ್ ಆಗಿರೋದು ಆನ್ಸರ್ ಆಗಿರುತ್ತೆ ನಿಮ್ದು ಆಪ್ಷನ್ಸ್ ಒಳಗಡೆ. ನೆಕ್ಸ್ಟ್ ಆನ್ಸರ್ ನೋಡ್ರಿ, ಈ ಕೆಳಗಿನ ಖಾಲಿ ಜಾಗದಲ್ಲಿ ಎಡದಿಂದ ಬಲಕ್ಕೆ ಅನುಕ್ರಮವಾಗಿ ಇರಿಸಿದಾಗ ಅಕ್ಷರ ಸರಣಿಯನ್ನ ಪೂರ್ಣಗೊಳಿಸ್ಬೇಕು. ಪೂರ್ಣಗೊಳಿಸ್ರಿ ಏನ್ ಬರುತ್ತ, ಇದ್ರದ್ದು ಆನ್ಸರ್ OLKU ಈ ತರ ಬರುತ್ತೆ. ಒಂದು ಅಕ್ಷರ ಗುಂಪು ಯಾವ್ದಂತಂದ್ರೆ OKLUT. ಇದರ ರಿಪೀಟ್ ಹಾಕೋದ್ ಬಂದೈತಿ. ನೆಕ್ಸ್ಟ್ ನೋಡ್ರಿ, PGMS ಅನ್ನ ಏನಂತ ಬರ್ಕೊಂಡಾರ ಅಂದ್ರ 9, 18, 12, 6 ಅಂತ ಬರ್ಕೊಂಡಿದಾರ. PBRX ಅನ್ನ ಏನಂತ ಬರ್ಕೊಂಡಿದಾರ ಅಂತಂದ್ರೆ 5, 23, 7, 1 ಅಂತ ಬರ್ಕೊಂಡಿದಾರ. ಹಂಗಾದ್ರ KAVO ಅನ್ನ ಏನಂತ ಬರೀತಾರ, ಸಾರಿ KAVO ಅನ್ನ ಏನಂತ ಬರೀತಾರ. ಅಷ್ಟೊಂದು ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ ನಾ ಡೈರೆಕ್ಟ್ ಆಗಿ ಹೇಳತ್ತೇನೆ. ಈಗ ಏನಂತಂದ ಹೇಳಿದ್ರೆ ಸರ್ ನಾವು ಇಲ್ಲಿ A1, B2 ಅಂತಂದ್ ಹಿಂಗ್ ಹಾಕೊಂಡಿರ್ತೇವೆ. ಅವಾಗ ನಾವು ಚೆಕ್ ಮಾಡ್ಕೊಂಡಾಗ ಇಲ್ಲಿ ಏನಂತಂದ ಹೇಳಿದ್ರೆ ಅಷ್ಟು ಪ್ರಾಪರ್ ಆಗಿ ಆನ್ಸರ್ ಬರಂಗಿಲ್ಲ. ಕರೆಕ್ಟಾ ಅಥವಾ ಬರುತ್ತಾ? ಸೊ ಅದನ್ನ ನಾವು ರಿವರ್ಸ್, ಒಂದೊಂದ್ಸರಿ ಏನಂತಂದ್ರೆ ರಿವರ್ಸ್ ಹಾಕೋದು. 1, 2, 3, 4, 5 ಎಲ್ಲಾನು ಈ ತರ ಏನಂತಂದ ಹೇಳಿದ್ರೆ ಮೊದಲ ಬರೆದು ಇಟ್ಕೊಬೇಕಾಗತ್ತ ನೀವ. ಅಲ್ಲಿ ಹೋದ ನಂತರ ಏನಂತಂದ ಹೇಳಿದ್ರೆ ಮಾಡ್ಕೊತ್ಕೊಂಡಂಗಿಲ್ಲ. 11, 12, 13, 14, 15, 16
17, 18, 19, 20. ಒನ್ ಟೈಮ್ ನಾರ್ಮಲ್ ಆಗಿ ಏನಂತಂದ ಹೇಳಿದ್ರ ಹಾಕಿದ್ ಆನ್ಸರ್ ಬರ್ಲಿಲ್ಲ ಅಂತಂದ ಹೇಳಿದ್ರ ಸೊ ಈ ತರ ಉಲ್ಟಾ ಹಾಕಿರೋದ್ ನೋಡೋದು. ಇಲ್ಲಿ ನೋಡ್ರಿ ಪಿ ವ್ಯಾಲ್ಯೂ ಎಷ್ಟೈತಿ 9 ಐತೆ. ಇಲ್ಲಿ ನೋಡ್ರಿ ಪಿ ವ್ಯಾಲ್ಯೂ 11 ಐತೆ, ಅಂದ್ರ -2 ಮಾಡಿದಾರ. ನೆಕ್ಸ್ಟ್ ಏನೈತೆ ಜಿ ವ್ಯಾಲ್ಯೂ 18 ಐತೆ, ಇಲ್ಲಿ 20 ಐತೆ, -2 ಮಾಡಿದಾರ. ನೆಕ್ಸ್ಟ್ ಎಂ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ 14 ಐತೆ, -2 ಮಾಡಿದಾರ. ಎಸ್ ವ್ಯಾಲ್ಯೂ ನೋಡ್ರಿ 8 ಐತೆ, -2 ಮಾಡಿದಾರ. ಅಂದ್ರೆ ಎಲ್ಲಾ ಕಡೆ -2 ಮಾಡ್ಕೊತ ಹೋಗಿದಾರ. ಹಂಗಾದ್ರೆ ಕೆ ವ್ಯಾಲ್ಯೂ ಎಷ್ಟೈತಿ, ಕೆ ಎ ವಿ ಒ ಅಂತಂದೇಳಿ ಕೆ ವ್ಯಾಲ್ಯೂ ಎಷ್ಟೈತಿ 16 ಐತಿ, ಅಂದ್ರ -2 ಮಾಡ್ರಿ 14 ಆತು. ನೆಕ್ಸ್ಟ್ ಎ ವ್ಯಾಲ್ಯೂ ಎಷ್ಟೈತೆ 26 ಐತೆ, -2 ಮಾಡ್ರಿ 24 ಆಯ್ತು. ವಿ ವ್ಯಾಲ್ಯೂ ಎಷ್ಟೈತಿ 5 ಐತಿ, -2 ಮಾಡ್ರಿ 3 ಆಯ್ತು. ಓ ವ್ಯಾಲ್ಯೂ ಎಷ್ಟೈತಿ 12 ಐತೆ, -2 ಮಾಡ್ರಿ 10. 14, 3, 14, 24, 3, 10 ಏನಂದ್ರ ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್ ಏನ್ರಪ್ಪ? ಸೊ ಫಸ್ಟ್ ಕ್ವಶನ್ ಪೇಪರ್ ಸಕ್ಸಸ್ಫುಲಿ ಸಾಲ್ವ್ ಮಾಡಿದ್ವಿ. ಸೊ ನಿನ್ನೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನ ಬೇರೆ ದಿನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆಗೆ ಇನ್ನೊಂದು ಡಿಸ್ಕಷನ್ ಮಾಡೋಣ. ಯಾರು